ಸಿನಿಮಾಗಳಿಗೆ ಬರೋಕ್ಕಿಂತ ಮುಂಚೆ ಹೇಗಿತ್ತು ನಿಮ್ಮ ನಟನೆ? ಇವತ್ತಿನೇನೇ ಕುತ್ತಿ ಏನೇ ಮಾಡಿದ್ರು ಕೂಡ ನನ್ನ ರಂಗಭೂಮಿ ಅದು ನನಗೆ ಒಂಥರ ಆರ್ಟ್ ಇದ್ದಂಗೆ. ಅದು ರಂಗಭೂಮಿಲಿ ಒಂದು 2-3 ವರ್ಷ ಕೆಲಸ ಮಾಡಿಬಿಟ್ರೆ ಯಾರು ಲೈಫಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನೋದೇ ಇಟ್ಕೊಳ್ಳಲ್ಲ. ಅಂತಂದರೆ ನಾವು ರಾಮ ಮಾಡಿದ್ದೇನಕ್ಕೆ ಅಂತಂದರೆ ನಮ್ದೊಂದು ಟೀಮ್ ಇದೆ, ಯಾರಿಗೋ ಒಬ್ರಿಗೋ ಕೆಲಸ ಸಿಕ್ಕಿದ್ರೆ ಟೀಮ್ನ ಬೆಳೆಸ್ಬೋದು ಅನ್ನೋ ಉದ್ದೇಶಕ್ಕೆ ಅಷ್ಟೇ. ಹೊಸ್ದಾಗಿ ಬರೋರಿಗೆ ಏನು ಹೇಳ್ತೀನಿ ಅಂತಂದರೆ ತಾಳ್ಮೆ, ವೆರಿ ಇಂಪಾರ್ಟೆಂಟು ತಾಳ್ಮೆ. ಯಾಕೆಂದರೆ ಇವತ್ತು ನೋಡ್ತಿದ್ದೀರ ನೀವು, ಇವತ್ತೆಲ್ಲ ಏನಾಗ್ಬಿಟ್ಟಿದ್ದಾರೆ, ರೀಲ್ಸು ಒಂದು 30 ಸೆಕೆಂಡಿಗೆ ಫಿಕ್ಸ್ ಆಗ್ಬಿಟ್ಟವ್ರೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಿಲೋಸ್ ಮೀಡಿಯಾ ಅರ್ಪಿಸುವ ಸಾಧಕರ ಹಾದಿಯಲ್ಲಿ. ನಾನು ವಿ ಕಿರಣ್, ದ್ವಿತೀಯ ವರ್ಷದ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿದ್ಯಾರ್ಥಿ, ಸಂತ ಫಿಲೋಮಿನಾ ಕಾಲೇಜು, ಮೈಸೂರು. ಇಂದಿನ ನಮ್ಮ ಸಂಚಿಕೆಯಲ್ಲಿದ್ದಾರೆ ಸ್ಯಾಂಡಲ್ವುಡ್ನ ರಾಮಾರಿ ಚಿತ್ರ ಸೇರಿ ಹಲವು ಚಿತ್ರಗಳಲ್ಲಿ ಹಲವು ಪಾತ್ರಗಳನ್ನು ನಿರ್ವಹಿಸಿರುವ ಧರ್ಮಣ್ಣ ಕಡೂರ್ರವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಧರ್ಮಣ್ಣ ಕಡೂರ್ನವರು ಸದ್ಯ ಸ್ಯಾಂಡಲ್ವುಡ್ನ ನಟರಾಗಿದ್ದು, ಕಡೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನಾಟಕಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಂತರ ಯಶವಂತ್ ಸರ್ದೇಶ್ ಪಾಂಡೆ ಅವರ ತಂಡವನ್ನು ಸೇರಿಕೊಂಡು ದೇಶ ಮತ್ತು ವಿದೇಶಗಳಲ್ಲಿ ಹಲವು ನಾಟಕಗಳನ್ನು ಮಾಡಿದ್ದಾರೆ. ಬಳಿಕ ಜಯನಗರ 4th ಬ್ಲಾಕ್ ಹಾಗೂ ಐ ಲವ್ ಯು ಕಿರುಚಿತ್ರಗಳಲ್ಲಿಯೂ ಕೂಡ ನಟಿಸಿದ್ದಾರೆ. ನಂತರ 2016ರಲ್ಲಿ ತೆರೆಕಂಡಂತಹ ರಾಮಾರೆ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ ಧರ್ಮಣ್ಣ ಸದ್ಯ 40ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು, 2023ರಲ್ಲಿ ರಿಲೀಸ್ ಆದಂತಹ ರಾಜಯೋಗ ಚಿತ್ರಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಹಾಗೂ ನಾಯಕ ನಟನಾಗಿ ಕೂಡ ಪಾತ್ರವಹಿಸಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ನಟನೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಅದು ಏನು ಆಸಕ್ತಿ ಬಂತು ನಿಮಗೆ? ಯಾಕೆ ರಂಗಭೂಮಿಗೂ ಈಗ ನೀವು ಚಲನಚಿತ್ರದಲ್ಲಿದ್ದೀರಾ, ಆ ನಟನೆ ಅನ್ನೋದು ನಿಮಗೆ ಹೇಗೆ ಬಂತು, ಹೇಗೆ ಆಸಕ್ತಿ ಬಂತು ನಿಮಗೆ? ನಮಗೂ ಗೊತ್ತಿಲ್ಲ ಇದೆಲ್ಲ. ಅಂದರೆ ನಮ್ಮ ಅಪ್ಪರು ಅವಾಗೆಲ್ಲ ನಾಟಕ ಮಾಡ್ತಿದ್ರಂತೆ. ಅವಾಗೆಲ್ಲ ರಾತ್ರಿ ಮಾಡ್ರೆ ಬೆಳಕರೆ ತನಕ ಮಾಡೋರು. ನಮ್ಮ ಅಪ್ಪ ಚೆನ್ನಾಗಿ ಕೂಲೋಯ ಪದ ಈ ಥರದ್ದು ಒಂದಿಷ್ಟು ಹಾಡುಗಳು, ಆಮೇಲೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಆಕಾಶವಾಣಿಗೆಲ್ಲ ಆಡ್ತಿದ್ರು. ಆದರೆ ನನಗೆ ಹೆಂಗೆ ಬಂತು ಅಂತಂದರೆ ಸಿನಿಮಾಗಳ ಮುಖಾಂತರನೇ. ಯಾಕೆಂದರೆ ನಾವು ಸುಮಾರು ಸಿನಿಮಾಗಳು, ವಾರಕ್ಕೊಂದು 2-3 ಸಿನಿಮಾ, ಇವಾಗಲೂ ಹಂಗೆ ನೋಡ್ತೀವಿ. ಅವಾಗ ಇನ್ನೂ ಸಿಕ್ಕಾಬಿಟ್ಟೆ. ಅವಾಗ ಟಿ ವಿ ಅವೆಲ್ಲ ಇನ್ನೂ ಜಾಸ್ತಿ ಇರಲಿಲ್ಲ. ನಮ್ಮ ಮನೆಗಳೆಲ್ಲ ಟಿ ವಿ ಬಂದಿದ್ದು, ನಾವೆಲ್ಲ ಬೆಂಗಳೂರಿಗೆ ಬಂದಮೇಲೆ ನಮ್ಮ ಮನೆ ಟಿ ವಿ ಬಂದಿದ್ದು. ಹಂಗಾಗಿ ಅವಾಗ ಎಷ್ಟು ಅದು ಗಾಢವಾಗಿ ನಮ್ಮೊಳಗೆ ಉಳಿದಿತ್ತು ಅಂತಂದರೆ ನಮ್ಮ ಕನಸಾಗೆಲ್ಲ ಬರೋದು. ನಾನು ಆ್ಯಕ್ಚುಲಿ 8ನೇ ಕ್ಲಾಸೋ 7ನೇ ಕ್ಲಾಸೋ ನಂಗೆ ನೆನಪಿಲ್ಲ. ಆವಾಗ ನಾನು ಸಿನಿಮಾಗಳು ಎಷ್ಟು ನೋಡ್ತಿದ್ದು ಅನ್ನೋದಕ್ಕೆ 20 ಪೈಸೆ 30 ಪೈಸೆ ಎಲ್ಲ ಕೊಟ್ಟು, ಯಾರು ಮನೆ ಟಿ ವಿ ಇದ್ರು ನಮಗೆ 20 ಪೈಸೆ 30 ಪೈಸೆ ಎಲ್ಲ ಕೊಟ್ಟು ಒಂದು ಸಿನಿಮಾ ತೋರಿಸೋರು. ಅವಾಗ 4 ಗಂಟೆ ದೂರದರ್ಶನ ಅದರಲ್ಲೆಲ್ಲ ಸಿನಿಮಾಗಳು ಬರೋದು. ಅವೆಲ್ಲ ನೋಡ್ತಿರ್ಬೇಕಾದ್ರೆ ಆ ಕ್ರೇಜ್ ಹೆಂಗೆ ಇತ್ತು ಅಂದರೆ ಕನಸಲ್ಲೆಲ್ಲ ಬರೋಕ್ಕೆ ಶುರುವಾಗ್ಬಿಡ್ತು. ನಾನು ಆಕ್ಟ್ ಮಾಡೋ ಥರ ಅವಾಗೆಲ್ಲ ಕನಸು. ನಮಗದು ಕನಸಾಗೇ ಇದ್ದಿದ್ದು ಆ್ಯಕ್ಚುಲಿ. ನಮ್ಮ ಕಡೂರಲ್ಲಿ, ಬೆಂಗಳೂರಲ್ಲಿ, ಸಂಬಂಧನಲ್ಲಿ ಸಿನಿಮಾ ಇಂಡಸ್ಟ್ರಿ ಸಿನಿಮಾಗಳನ್ನು ನೋಡ್ತಿದ್ವಿ ಅಷ್ಟೇ. ಅದ್ರ ಗೊತ್ತಿಲ್ಲ ಏನಂತಂದರೆ ಅದೇನೋ ಅಂತಾರಲ್ಲ, ನಿಸ್ವಾರ್ಥವಾಗಿ, ಆಮೇಲೆ ನಾವು ಒಳ್ಳೆ ರೀತಿಯಿಂದ ನಾವು ಅಂದ್ಕೊಂಡ್ರೆ ಒಳಗೆ ಅದರಲ್ಲೇ ನಮ್ಮ ತಲೆಯಲ್ಲಿ ಯೋಚನೆ ಅದರ ಕಡೆನೇ ಇದ್ದರೆ ನಮ್ಮ ಗುರಿ ಖಂಡಿತವಾಗ್ಲೂ ಯಾವತ್ತೋ ಒಂದು ದಿವಸ ಅದೇ ಕರ್ಕೊಂಬರುತ್ತೆ ಅನ್ನೋದಕ್ಕೆ ನಾನು ಒಂದು ಚಿಕ್ಕ ಉದಾಹರಣೆ ಅಂತ ಹೇಳ್ಬೋದು. ಯಾಕೆಂದರೆ ಅವತ್ತು ನಾವು ಓದ್ತಿದ್ದ ರೀತಿ ಭಯಂಕರ ಕಷ್ಟ ಇತ್ತು ನಮ್ಮ ಮನೇಲಿ. ಆದರೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ನನಗೂ ಆಶ್ಚರ್ಯ ಇದೆ ಆ್ಯಕ್ಚುಲಿ. ಆಮೇಲೆ ನಾನೊಬ್ಬ ಕಲಾವಿದ ಆಗಿದ್ದಕ್ಕೂ ಆಶ್ಚರ್ಯ ಇದೆ. ಅದಕ್ಕೆಲ್ಲ ನಾನು ನನ್ನ ಸ್ಕೂಲ್ ಗುರುಗಳಾಗಲಿ, ಕಾಲೇಜ್ ಗುರುಗಳಾಗಲಿ, ಅವ್ರನ್ನೆಲ್ಲ ತುಂಬ ನೆನ್ಪು ಮಾಡ್ಕೋಬೇಕು. ಯಾಕೆಂದರೆ ರಮೇಶ್ ಚಂದ್ರ ದತ್ತ ಅವರು, ವಸಂತ್ ಕುಮಾರ್ ಅವರು, ಆಮೇಲೆ ದ್ರಾಕ್ಷಾಯಣಿ ಮೇಡಮ್ಮು, HKS, ಆಮೇಲೆ ರಾಮಪ್ಪ ಮೇಷ್ಟ್ರು, ಈ ಥರ ಸುಮಾರು ಜನ ನನಗೆ ಜೀವನದಲ್ಲಿ ನಮ್ಮ ಗುರುಗಳು ತುಂಬ ಹೇಳ್ಕೊಟ್ರು. ಡಿಗ್ರಿಲಿ ಬಂದಾಗಂತೂ ನಾನು ಹೇಳಿದ್ನಲ್ಲ ರಮೇಶ್ ಚಂದ್ರ ದತ್ತ ಮತ್ತು ವಸಂತ್ ಕುಮಾರ್ ಸರ್ ಅಂತ, ಅವರಂತೂ ತುಂಬ ಚೆನ್ನಾಗಿ ನಮ್ಮನ್ನು ಪುಷ್ ಮಾಡಿದ್ರು. ಅದು ಮೋಸ್ಟ್ಲಿ ಅಲ್ಲಿಂದ ನಾಟಕಗಳನ್ನು ಏನು ಮಾಡ್ತಾ ಬಂದ್ವಿ. ಡಿಗ್ರಿಲಿ ಮಾತ್ರ ನಾನು ಫಸ್ಟು ಬೆಂಗಳೂರಿಗೆ ಬಂದಿದ್ದೆ ನಾಟಕ ಮಾಡೋಕ್ಕೆ ಅಂತ. ಅಲ್ಲಿ ತನಕ ಬೆಂಗಳೂರೇ ನೋಡಿಲ್ಲ ನಾನು. ನನಗೂ ಬೆಂಗಳೂರಿಗೂ ನಂಟೇ ಇಲ್ಲ. ಡಿಗ್ರಿ ಮಾಡಿದಾಗ ಏನು ಬೆಂಗಳೂರಿಗೆ ಬಂದೆ, ನಾನು ಬಂದಿದ್ದೆ ಕಲಾವಿದನಾಗಿ. ಇವತ್ತು ಈ ಥರ ಕಲಾವಿದನಾಗೋಕ್ಕೆ ಅದು ಒಂದು ಪ್ರಮುಖ ಕಾರಣ. ಆಮೇಲೆ ಬೆಂಗಳೂರು ಅನ್ನೋದೇನಿದೆ, ನಾನು ಸುಮಾರು ಕಡೆ ಹೇಳಿರ್ತೀನಿ, ಕಡೂರು ನನ್ನ ಮಾತೃಭೂಮಿ, ಬೆಂಗಳೂರು ನನ್ನ ಕರ್ಮಭೂಮಿ ಅಂತ. ನಾನು ಬಂದಿದ್ದೆ ಕೆಲಸಕ್ಕೆ ಕಲಾವಿದನಾಗಿ. ಇವತ್ತಿಗೂ ನನಗೆ ಬೆಂಗಳೂರು ಕನ್ನಡ ಚಿತ್ರರಂಗ ಒಬ್ಬ ಕಲಾವಿದನಾಗಿ ಚೆನ್ನಾಗಿ ನೋಡ್ಕೊಂಡಿದೆ ಅದು. ಹಂಗಾಗಿ ನಾನು ಅದಕ್ಕೆ ಋಣಿಯಾಗಿರ್ತೀನಿ ಅಂತ ಹೇಳ್ಬೋದು. ನೀವು ಈಗ ಕಲಾವಿದರಾಗಬೇಕು, ನಟನೆ ಮಾಡಬೇಕು ಅಂದಾಗ ನಿಮ್ಮ ಮನೆಯವ್ರ ಸಪೋರ್ಟ್ ಹೇಗಿತ್ತು ಸರ್ ಸ್ಟಾರ್ಟಿಂಗಲ್ಲಿ? ಯಾಕಂದರೆ ಕೆಲವು ಕಡೆ ಏನಕ್ಕೆ ಹೋಗ್ತೀಯಾ, ಅಲ್ಲಿ ಜೀವನ ಇರಲ್ಲ ಅಂತ ಕೆಲವರು ಇದು ಮಾಡ್ತಾರೆ. ಸೊ ನಿಮ್ಮ ತಂದೆ ತಾಯಿ ಆಗಲಿ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿತ್ತು ಸರ್? ನಿಜ ಹೇಳ್ಬೇಕು ಅಂದರೆ ಏನೂ ಅಡೆತಡೆ ಇರಲಿಲ್ಲ ನನಗೆ. ಅಂದರೆ ಮನೆಯಲ್ಲಿ ತುಂಬ ಬಡತನ ಇತ್ತು. ನಮ್ಮ ಅಣ್ಣನೇ ನನ್ನ ಬೆನ್ನೆಲುಬು. ನಾನು ಸುಮಾರು ಕಡೆ ಹೇಳಿದ್ದೀನಿ ಇದನ್ನ. ನಮ್ಮ ಅಣ್ಣ ಏನಂತಂದರೆ ಅವ್ನು SLC ಫೇಲ್ ಆಯಿತು. ಅದಾದಮೇಲೆ ಹೂ ಮಾರಕ್ಕೆ ಶುರು ಮಾಡ್ದೆ ನಮ್ಮ ಅಣ್ಣ. ಅಲ್ಲಿ ತನಕ ತುಂಬ ಕಷ್ಟ ಇತ್ತು ಆಯಿತಾ. ಬಾಡಿಗೆ ಮನೆ ಒಂದು 7-8 ಮನೆ ಕಡೂರಲ್ಲಿ ಬಾಡಿಗೆ ಮನೆ, 60 ರೂಪಾಯಿಗೆಲ್ಲ ಬಾಡಿಗೆ ಇದ್ದೀವಿ ನಾವು 4 ಜನ. ಚಿಕ್ಕರು ಇಷ್ಟು ಇರಲಿಲ್ಲ, ಈಗ ಇಷ್ಟು ಇರಲಿಲ್ಲ. ಅದರಲ್ಲೇ ಒಂದು 8-10 ಪುಟ್ಟಿ ಟೊಮೊಟೊ ಹಣ್ಣೆಲ್ಲ ಹಿಡ್ಕೊಂಡು ನಾವು 4 ಜನ, ನಮ್ಮ ಅಪ್ಪ, ನಾನು, ನಮ್ಮ ಅಮ್ಮ, ಅಣ್ಣ,
ಎಲ್ಲರೂ 4 ಜನ ಒಟ್ಟಿಗೆ ಇದೀವಿ. ಅಲ್ಲಿಂದ ಶುರು ಮಾಡಿದ್ರು 70 ರೂಪಾಯಿ 100 ರೂಪಾಯಿ. ತೋಟದಲ್ಲೆಲ್ಲ ಬೇರೆ ನಮ್ಮ ತಾತರ ತೋಟದಲ್ಲಿ ಅಲ್ಲೊಂದು 2 ವರ್ಷದಿಂದ ಸ್ಕೂಲಿಗೆ 3 ಕಿಲೋಮೀಟ್ರ್ ಕಡೂರಿಂದ ಅಲ್ಲಿಂದ ನಡ್ಕೊಂಡು ಓಡಾಡೋದು. ಈ ಥರದ್ದೆಲ್ಲ ಮಾಡ್ತಾ ಇಕ್ಕಂತ ಏನು ಬಂದ್ವಿ. ಯಾಕೆ ನಮ್ಮ ಮನೇಲಿ ನನಗೆ ಆಪೋಸಿಟ್ ಮಾಡಲಿಲ್ಲ ಅಂದರೆ, ನಮ್ಮ ಅಣ್ಣ ಹೇಳಿದ್ದು ಒಂದೇ, ನಮ್ಮ ಅಣ್ಣ ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ದು ಅಂದರೆ, ನೀನು ಏನಾರ ಮಾಡು, ಅರೆ ಕೆಟ್ಟದ್ದು ಮಾಡಿ ನಮಗೆ ಕೆಟ್ಟ ಹೆಸರು ಥರದ್ದು ಆ ಥರದ್ದು ಮಾಡ್ದಂಗೆ ನೀನು ಏನಾರ ಮಾಡು ಅಂತ. ಅಲ್ಲಿಂದ ನನ್ನ ಅಣ್ಣ ಏನು ಬೆನ್ನೆಲುಬಾಗಿ ನಿಂತ, ಇವತ್ತಿಗೂ ನನ್ನ ಅಣ್ಣನೇ ನನ್ನ ಬೆನ್ನೆಲುಬು. ನಾನು ಏನೇ ಮಾಡಿದ್ರು ಅವನಿಗೆ ಕ್ಲಾರಿಟಿ ಇದೆ. ಹಂಗಾಗಿ ನಮಗೆ ಏನಕ್ಕೆ ಅಂತ ಇವತ್ತಿಗೂ ಸುಮಾರು ಜನ ಹೇಳೋದಷ್ಟೇ, ನಿನಗಿರೋ ಇದಕ್ಕೆ ಏನೆಲ್ಲ ಮಾಡ್ಬೋದು, ನೀನು ಏನೂ ಮಾಡಲ್ಲ ಅಂತ. ನನಗೆ ಏನೆಲ್ಲ ಮಾಡೋದು ದೊಡ್ಡ ವಿಚಾರ ಅಲ್ಲ, ಆದರೆ ನನ್ನ ನಂಬಿ ನನ್ನ ಇಡೀ ಫ್ಯಾಮಿಲಿ ಕಳಿಸಿದೆಯಲ್ಲ, ಅದನ್ನು ಉಳಿಸ್ಕೊಳ್ಳೋದು ನನ್ನ ದೊಡ್ಡ ಜವಾಬ್ದಾರಿ. ಆಮೇಲೆ ನಾನು ಏನು ಅಂದ್ಕೊಳಕ್ಕೆ ಬಂದಿದ್ದೀನಿ ಅದನ್ನು ಮಾಡಬೇಕು. ಹಂಗಾಗಿ ನನ್ನ ಫ್ಯಾಮಿಲಿ 100% ಹೇಳ್ತೀನಿ, 200% ಸಪೋರ್ಟ್ ಮಾಡ್ಯಾರ ನನಗೆ. ಇವಾಗಂತೂ ಬಿಡಿ, ನಮ್ಮ ದೊಡ್ಡ ಫ್ಯಾಮಿಲಿ ಆಗಿದೆ. ಅವಾಗ 4 ಜನ ಇದ್ವಿ, ಇವಾಗ 10 ಜನ ಇದ್ವಿ ಫ್ಯಾಮಿಲಿಲಿ. ಎಲ್ಲರೂ ನನ್ನ ಹೆಂಡ್ತಿಂದ ಹಿಡಿದು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಕ್ಕಳು, ನನ್ನ ಮಕ್ಕಳು, ಪ್ರತಿಯೊಬ್ಬರು. ಇವಾಗ ಇಡೀ ಫ್ಯಾಮಿಲಿ ಜೊತೆಗೆ ನಮ್ಮ ದೊಡ್ಡ ಕುಟುಂಬ ಅಲ್ಲಿ ಕಡೂರು ಸುತ್ತಮುತ್ತ ಸುಮಾರು ಹಳ್ಳಿಗಳು, ದಾಸರಹಳ್ಳಿ, ಲಕ್ಟಿಕೋಟೆ, ಆಮೇಲೆ ಕಡೂರು, ಗರ್ಜೆ, ಇಲ್ಲೆಲ್ಲ ಸುಮಾರು ಜನ ರಿಲೇಷನ್ಸ್ ಇದ್ದಾರೆ. ಇವತ್ತು ಅದು ಎಲ್ಲರೂ, ಗುರು ನೀನು ಏನೋ ಮಾಡಿದೆ ಗುರು, ನೀನು ಏನು ಬೇಕಾದ್ರೂ ಮಾಡು, ನಾವು ಇರ್ತೀವಿ ನಿನ್ನ ಜೊತೆಗೆ ಅಂತ. ಆಮೇಲೆ ನನ್ನ ಸ್ನೇಹಿತರು ಆ್ಯಕ್ಚುಲಿ ಕಡೂರಲ್ಲಿ ಇಷ್ಟು ಚೆನ್ನಾಗಿ ನಂಗೆ ಸುಮಾರು ಜನ ಹೇಳೋರು, ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ಕನ್ನಡನ ಅಂತ. ಆ ಕನ್ನಡ, ಆ ಸೊಗಡು, ಆಮೇಲೆ ಇವತ್ತೇನು ಕೆಲವೊಂದು ಟೈಮಿಂಗು ಪಂಚ್ಗಳಂತೆಲ್ಲ ಬರ್ತಿದೆ, ಅದೆಲ್ಲ ನನ್ನ ಕಡೂರು, ನನ್ನ ಫ್ರೆಂಡ್ಸು, ನನ್ನ ತವರೂರು ನನಗೆ ಕೊಟ್ಟಿರೋ ಒಂದು ವರ ಅದು. ಓಕೆ, ರಂಗಭೂಮಿಲಿ ಇದ್ದವ್ರು ನೀವು. ಬಿಫೋರ್ ಸಿನಿಮಾಗಳಿಗೆ ಬರೋಕ್ಕಿಂತ ಮುಂಚೆ, ಬೆಳ್ಳಿ ಪರದೆಗಿಂತ ಮುಂಚೆ ನಿಮಗೆ ರಂಗಭೂಮಿ, ನಿಮಗೆ ನಟನೆ ಅನ್ನೋದನ್ನ ಮೇ ಬಿ ಹೇಳ್ಕೊಟ್ಟಿದ್ರು. ಆಗ ಹೇಗಿತ್ತು ಸರ್ ನಟನಾ ಜೀವನ? ಆ ಸಿನಿಮಾಗಳಿಗೆ ಬರೋಕ್ಕಿಂತ ಮುಂಚೆ ಹೇಗಿತ್ತು ನಿಮ್ಮ ನಟನೆ? ಅಂದರೆ ಸುಮಾರು ನನಗೆ ಇವತ್ತಿನೇನೇ ಕೂತಿ ಏನೇ ಮಾಡಿದ್ರು ಕೂಡ ನನ್ನ ರಂಗಭೂಮಿ ಅದು ನನಗೆ ಒಂಥರ ಆರ್ಟ್ ಇದ್ದಂಗೆ ಅದು. ಏಕೆಂದರೆ ಅಷ್ಟು ಅದು ಆರ್ಟು ನನಗೆ ಇಂಗ್ಲೀಷ್ ಅಷ್ಟು ಬರೋಲ್ಲ, ಎರಡೂ ಹೇಳ್ತೀನಿ. ಅಂದರೆ ಕಲೆ ಮತ್ತು ಹೃದಯ ಹೆಂಗಿದೆ ಆ ಥರ ಅದು ಎರಡೂ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತು. ಅಂದರೆ ಒಂದು 7-8 ವರ್ಷ ಯಶವಂತ್ ಸರ್ದೇಶ್ ಪಾಂಡೆ ಅಂತ ನನ್ನ ಗುರುಗಳು, ಇಲ್ಲಿ ಗುರು ಇನ್ಸ್ಟಿಟ್ಯೂಟ್ ಹುಬ್ಳಿ ಅಂತ, ಇಲ್ಲೇ ಗಿರಿನಗರದಲ್ಲಿ ಇದ್ದಿದ್ದು. ಅವರು ಮೂಲ ಬಂದ್ಬಿಟ್ಟು ಹುಬ್ಳಿ ಕಡೆಯವರು. ಅವರು ಏನು ನನಗೆ ಒಂದು 7-8 ವರ್ಷ ಹೇಳ್ಕೊಟ್ರಲ್ಲ, ಅಲ್ಲಿ ಸುಮಾರು ಕಲಿತೆ. ಅಂತಂದರೆ ವಾರಕ್ಕೊಂದೊಂದು ಊರಲ್ಲಿ ನಾಟಕ ಮಾಡ್ತಿದ್ವಿ ನಾವು. ನಮಗೆ MTR ಮತ್ತು ಮಯ್ಯಾಸ್ ಇದೆಯಲ್ಲ, ಅವರು ಸ್ಪಾನ್ಸರ್ ಇದ್ದರು. ಒಂದು 2 ವರ್ಷ ಏನು ನಾನು ಓಡಾಡ್ತಾ ನೋಡಿ ನನ್ನೊಳಗಿರೋ ಕುತೂಹಲ ಮತ್ತು ನಾನು ಏನೋ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತಲ್ಲ, ಅದನ್ನು ಆ ಟೀಮಲ್ಲಿ ನಮ್ಮ ಸರ್ರು ಯಾರೆಲ್ಲ ನೋಡ್ಬಿಟ್ಟು, ಹುಡುಗ ತುಂಬ ಚೆನ್ನಾಗಿ ಆಕ್ಟಿವ್ ಇದನ್ನು ಗುರು ಅಂತಂದ್ಬಿಟ್ಟು ನನಗೆ ವ್ಯವಸ್ಥಾಪಕರ ಹುದ್ದೆ ಕೊಟ್ಬಿಟ್ರು. ಆವಾಗ ನಾನೇ ಆರ್ಗನೈಸ್ ಮಾಡೋದು. ಅವಾಗ ಆ ಥರ ಆಗೋಯ್ತು. ವಾರಕ್ಕೊಂದೊಂದು ಊರಾಗ ಹೋಗ್ಬಿಟ್ಟು 5-6 ದಿನ ಆರ್ಗನೈಸ್ ಮಾಡೋದು, ಪಬ್ಲಿಸಿಟಿ ಮಾಡೋದು, ಪೇಪರ್ ಪ್ರೆಸ್ ಮೀಟ್ ಮಾಡೋದು, ಆಟ ಅನೌನ್ಸ್ ಮಾಡೋದು, ಪೋಸ್ಟ್ಗಳು ಹಂಚೋದು, ಬ್ಯಾನರ್ ಕಟ್ಟೋದು ಎಲ್ಲ ನಾವೇ. ಆ ಥರದ್ದೆಲ್ಲ ಮಾಡಿ 3-4 ದಿನ ಇವ್ರು ಬರೋರು. ಶುಕ್ರವಾರ, ಶನಿವಾರ, ಭಾನುವಾರ ಶೋ ನಮ್ಮದು. ಅವಾಗ ನಾಟಕ ನಾವೇ ಸೆಟ್ ಆಗ್ತಿದ್ವಿ, ನಾವೇ ಕಾಸ್ಟ್ಯೂಮ್ಸು, ಪರಿಕರಗಳು ಅಂದರೆ ಇವೆಲ್ಲ ಬರುತ್ತೆ. ಆ ಥರದ್ದೆಲ್ಲ ಮಾಡಿ ಕೊನೆಗೆ ನಾವೇ ಆ್ಯಕ್ಟ್ ಮಾಡ್ತಿದ್ವಿ. ಅದಾದಮೇಲೆ MTR ಕಡೆಯಿಂದ, ಮಯ್ಯಾಸ್ ಕಡೆಯಿಂದ ಊಟ ಇರೋದು, ಅದನ್ನು ನಾವೇ ಹಂಚುತ್ತಿದ್ವಿ. ಅಂದರೆ ನೋಡಿ ಎಷ್ಟನ್ನ ಇಡೀ ಒಂದು ಪ್ರೋಗ್ರಾಮಿಗೆ ಏನೆಲ್ಲ ಮಾಡಬೇಕು ಎಲ್ಲ ನಾವೇ ಮಾಡ್ತಿದ್ವಿ. ಆದ್ರೆ ಕೆಲವು ಕಡೆ ಹಂಗಿರಲ್ಲ, ನೀನು ಈ ಪಾರ್ಟ್ ಮಾಡು, ನೀನು ಈ ಪಾರ್ಟ್ ಮಾಡು, ಹಂಗಿರುತ್ತೆ. ಆದ್ರೆ ರಂಗಭೂಮಿಲಿ ಏನಂತಂದರೆ 100% ಏನು ಕೆಲಸ ಇದೆ 100% ಎಲ್ಲರೂ ಮಾಡಬೇಕು. ಹಂಗಿದ್ದಿದ್ರಿಂದ ತುಂಬ ಕಲ್ತ್ವಿ. ಅಂದರೆ ನಾನು ಅನ್ನೋದು ನನ್ನೊಳಗೆ ಬರಲಿಲ್ಲ ಅವಾಗ, ನಾವು ಅನ್ನೋದು ಬಂತು. ಟೀಮು, ತಂಡ ಇದ್ರೇ ಗೆಲುವು ಅನ್ನೋದು. ಹಂಗಾಗಿ ನಂಗೆ ರಂಗಭೂಮಿ ಇದೆಯಲ್ಲ ತುಂಬ ಹೇಳ್ಕೊಟ್ಟಿದೆ. ಅಂದರೆ ಜೀವನದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನೊಂದು ಮಾತು ಹೇಳೋದಂದರೆ, ರಂಗಭೂಮಿಲಿ ಒಂದು 2-3 ವರ್ಷ ಕೆಲಸ ಮಾಡಿಬಿಟ್ರೆ ಯಾರು ಲೈಫಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನೋದೇ ಇಟ್ಕೊಳ್ಳಲ್ಲ. ಗುರು ಎಲ್ಲ ಬದುಕಬಹುದು ಬಿಡುಗುರು ಅನ್ನೋ ಒಂದು ಉಮ್ತನ ಅಂತಾರೆ. ಆ್ಯಕ್ಚುಲಿ ಅದು ಉಮ್ತನ ಅಲ್ಲ, ಅದು ಕಾನ್ಫಿಡೆಂಟ್. ಅದು ಆ ಕಾನ್ಫಿಡೆಂಟ್ನ ತುಂಬ ಚೆನ್ನಾಗಿದೆ ತುಂಬಿಕೊಡುತ್ತೆ ನಮ್ಮ ರಂಗಭೂಮಿ. ರಂಗಭೂಮಿಯಿಂದ ಬೆಳ್ಳಿ ಪರದೆಗೆ ಬಂದ್ರಿ, ರಾಮರೇ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ರಿ. ಅದು ಹೇಗಿತ್ತು ಸರ್ ಅದೊಂದು ಅನುಭವ? ರಾಮರೇ ಚಿತ್ರ ಮಾಡ್ಬೇಕಾದ್ರೆ ಹೇಗಿತ್ತು ನಿಮ್ಮ ಅನುಭವ? ನಿಜ ಹೇಳ್ತೀನಿ, ಆ ಥರ ಎಲ್ಲ ಅಂದ್ಕೊಂಡು ಏನು ಮಾಡಲಿಲ್ಲ. ಫಸ್ಟು ಜಯನಗರ 4th ಬ್ಲಾಕ್ ಅಂತ ನಮ್ಮ ಡಾಲಿ ಧನಂಜಯನ್ ಇದ್ದಾರಲ್ಲ, ಅವ್ರ ಜೊತೆಗೆ ಸೇರಿ ಒಂದು ಜಯನಗರ 4th ಬ್ಲಾಕ್ ಅಂತ ಶಾರ್ಟ್ ಫಿಲಮ್ ಮಾಡಿದ್ವಿ. ಅಲ್ಲೇ ಸತ್ಯ ಅದೇ ಡೈರೆಕ್ಟ್ರು, ಅದೇ ಕ್ಯಾಮ್ರಾಮ್ಯಾನು ನಮ್ಮ ಲವಿತ್ತು, ಅದೇ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ವಾಸುಕಿ ವೈಭವ್, ಅದರಲ್ಲೇ ಒಂದು ನಮ್ಮ ನಟರಾಜು, ನಾನು, ನಟ, ಸತ್ಯ 3 ಜನ ಏನಿದ್ದೀವಿ ನಾವು ಕಡೂರಲ್ಲಿ ಕ್ಲಾಸ್ಮೇಟ್ಸ್. ಆ್ಯಕ್ಚುಲಿ ನಾನು ಡಿಗ್ರಿ ಮುಗಿದ್ಮೇಲೆ ಡೈರೆಕ್ಟ್ ನಾಟಕಕ್ಕೆ ಬಂದೆ. ಆಮೇಲೆ ನಮ್ಮ ನಟ LLB ಮಾಡಕ್ಕೆ ಹೋದ, ನಮ್ಮ ಸತ್ಯ ಡಿಪ್ಲೊಮಾ ಮಾಡಕ್ಕೆ ಹೋದ. ಅಲ್ಲಿ ಒಂದು ಚೂರು ಚೇಂಜ್ ಆಯ್ತು ಅಷ್ಟೇ. ಆ 6-7 ವರ್ಷ ಅವ್ರು ಏನು ಮಾಡ್ತಾರೆ ನನಗೂ ಗೊತ್ತಿರಲಿಲ್ಲ. ನಾನು ಮಾತ್ರ ನಾಟಕ ಮಾಡ್ತಿದ್ದೆ ಅಂತ ಗೊತ್ತಿತ್ತು, ಯಾಕೆ ನಾನು ಊರಾಗೆಲ್ಲ ನಾಟಕ ಮಾಡಿಸ್ತಿದ್ದೆ. ಹಂಗಾಗಿ ಒಂದಿನ ನಾಗಾಭರಣ ಸರ್ ಜೊತೆ ನಮ್ಮ ಸತ್ಯ ಸಿಕ್ತಾ. ನಾನು ಇವನೇನು ಇಲ್ಲ ಏನು ಮಾಡ್ತಿದ್ದೀವಿ ಅಂತ. ನಾನು ಸುಮಾರು ವರ್ಷ ಆಯಿತು ನಾಗಾಭರಣ ಸರ್ ಜೊತೆ ಅಸೋಸಿಯೇಟ್ ಆಗಿದ್ದೀನಿ. ನಿನ್ನ ಹೇಳೇ ಅಲ್ವಲ್ಲ ಅಂತ ಕಟ್ ಮಾಡೋದು ಗೊತ್ತಾಯ್ತು. ಅವ್ರು ನಾನು ಇದ್ದಿದ್ದು ಗಿರಿನಗರ, ಅವ್ನು ಸೀದಾ ಸರ್ಕಲ್, 1.5 ಕಿಲೋಮೀಟರ್ ಅಷ್ಟೇ. ಆದ್ರೂ 6 ವರ್ಷ ಸಿಕ್ಕಿಲ್ಲ ನಾವು. ಆಮೇಲೆ ಹಂಗಿದ್ದಾಗ ಒಂದು 7-8 ವರ್ಷದ ಅನುಭವ ಏನಿದೆ, ಜಯನಗರ 4th ಬ್ಲಾಕ್ ಮಾಡಿದ್ವಿ. ತುಂಬ ಒಳ್ಳೆ ಹೆಸರು ತಂದು ಕೊಡ್ತು. ಅಂದರೆ ಎಲ್ಲರೂ ಸುಮಾರು ಜನ ಹೇಳಿದ್ದೇನೆ, ಅದನ್ನೇ ಸಿನಿಮಾ ಮಾಡಿ ಅಂತಲೇ ಕೆಲವು ಜನ ಹೇಳಿ ನಾವು ಬೇಕಾದ್ರೆ ಪ್ರೊಡಕ್ಷನ್ ಮಾಡ್ತೀವಿ ಅಂತಲೂ ಬಂದರು. ಅವಾಗ ಇಲ್ಲ ಗುರು, ನಮಗೇನೋ ಒಂದು ಸಣ್ಣದಾಗಿ ಬರುತ್ತೆ, ನಾವೇ ಒಂದು ಏನಾರ ಟ್ರೈ ಮಾಡೋಣ ಅಂತ
ಹಂಗೆ ನಮ್ಮ ಜಯನಗರ 4th ಬ್ಲಾಕೆ ನಮ್ಮ ರಾಮರಾಮರಿಗೆ ಅಡಿಪಾಯ. ಅಲ್ಲಿಂದ ರಾಮರಾಮರದ್ದು ಒಂದು 2-3 ವರ್ಷ ಜರ್ನಿ. ಅದಂತೂ ಅದ್ಭುತವಾದ ಜರ್ನಿ. ಅಂತಂದ್ರೆ ನಾನು ಹೇಳಿದ್ವಲ್ಲ, ಈಗ ಪ್ರೊಡಕ್ಷನ್ ಅಂತ ಒಬ್ರು ಇರ್ತಾರೆ, ಆಮೇಲೆ ಇದ್ರದ್ದು ಬೇರೆ ಇರುತ್ತೆ, ಎಂಥದ್ದು ಅದಕ್ಕೇನೆ ಬೇರೆ ಬೇರೆ ಟೀಮ್ಗಳಿರುತ್ತೆ. ಅಂತಂದ್ರೆ ಪ್ರೊಡಕ್ಷನ್ ಬೇರೆ, ಕಲಾವಿದರು ಬೇರೆ, ಡೈರೆಕ್ಷನ್ ಬೇರೆ, ಹಂಗಿರುತ್ತೆ. ಆ ರಾಮರೇ ಮಾಡ್ಬೇಕಾದ್ರೆ ಎಲ್ಲ ನಾವೇ. ಮತ್ತೆ ಸೇಮ್ ನಾಟಕದ ಪದ್ಧತಿನೇ ಇಲ್ಲಿಗೂ ತಗೊಂಬಂದ್ವಿ ನಾವೆಲ್ಲ. ನಾನು ನಟ ಎಲ್ಲ ಪ್ರತಿಯೊಂದು ಪ್ರೀ ಪ್ರೊಡಕ್ಷನ್ ಆಗಲಿ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಇದು ಬೇಕಾದ್ರೆ ಅದ್ರ ಜೊತೆಗೆಲ್ಲ ಓಡಾಡಿದ್ವಿ. ಶೂಟಿಂಗ್ ಸ್ಪಾಟಲ್ಲಿ ಊಟ ತರೋದು ನಾವೇ, ಊಟ ಹಂಚೋದು ನಾವೇ, ಈ ಥರದ್ದು. ಆಮೇಲೆ ನಮ್ಮ ಇಡೀ ಟೀಮಲ್ಲಿ ನಮ್ಮ ಶ್ರೀನಿವಾಸ ಅಣ್ಣ ಅಂತ ಮೇಕಪ್ ಅಣ್ಣ, ಅವ್ರು ನೆನ್ಸ್ಕೊಳ್ಳೇಬೇಕು. ಅವ್ರು ನನಗೆ ನಾಟಕದಿಂದ ಹಿಡಿದು ಸಿನಿಮಾ ತನಕನೂ ನನ್ನ ಜೊತೆಗಿದ್ದರು ಅವರು. ನಾವು ನಾಟಕದಲ್ಲೇ ಫಾರಿನಿಗೆಲ್ಲ ಹೋಗಿ ಬಂದಿದ್ವಿ ಆ್ಯಕ್ಚುಲಿ, ಆಯ್ತಾ. ಅದೆಲ್ಲ ಆದಮೇಲೆ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದರು. ಅವರೆಲ್ಲ ಏನು ಮಾಡೋರು ಅಂದರೆ, ಅವ್ರು ಮೇಕಪ್ ಅಂದರೆ ಮಾಮೂಲಿ ಸಿನಿಮಾದಲ್ಲಿ ಬರೀ ಮೇಕಪ್ ಅಷ್ಟೇ, ಅಲ್ಲಿ ಹಂಗಿರ್ತಿರಲಿಲ್ಲ. ಅವರೇ ಮಜ್ಜಿಗೆ ಮಾಡಿಕೊಡೋರು, ನೀರು ತಂದು ಕೊಡೋರು, ಆಮೇಲೆ ಅಡುಗೆ ಊಟ ಬಡಿಸೋರು, ಅವರನ್ನೇ ಊಟ ತರಕ್ಕೂ ಹೋಗೋರು. ಕೆಲವೊಂದು ಸತಿ ಟೈಮ್ ಇರಲಿಲ್ಲ. ಆ ಥರ ಇಡೀ ಟೀಮ್ ವರ್ಕ್ ಏನಿದೆ, ನನ್ನ ಪ್ರಕಾರ ಯಾವುದೇ ಒಂದು ಸಕ್ಸಸ್ಸನ್ನು ಈ ಥರದ್ರಲ್ಲಿ ಕಾಣಬೇಕು ದೊಡ್ಡದ್ರಲ್ಲಿ ಅಂದರೆ ಅದು ತಂಡದ ವರ್ಕು. ಅದು ನಮ್ಮ ರಾಮರಲ್ಲಿ ಎದ್ದು ಕಾಣಿಸ್ತಿತ್ತು. ಆಮೇಲೆ ಅದನ್ನು ಅಷ್ಟೇ ಚೆನ್ನಾಗಿ ಜನ ಸ್ವೀಕಾರ ಮಾಡಿದ್ರು. ಅಂತಂದರೆ ನಾವು ರಾಮರೇ ಮಾಡಿದ್ದೇನಕ್ಕೆ ಅಂತಂದರೆ, ನಮ್ದೊಂದು ಟೀಮ್ ಇದೆ, ಯಾರಿಗೋ ಒಬ್ರಿಗೆ ಕೆಲಸ ಸಿಕ್ಕಿದ್ರೆ ಟೀಮ್ನ ಬೆಳೆಸ್ಬೋದು ಅನ್ನೋ ಉದ್ದೇಶಕ್ಕೆ ಅಷ್ಟೇ ಮಾಡಿದ್ದು ಹೊರತು ಈ ಥರ ಹಿಟ್ಟಾಗುತ್ತೆ, ಈ ಥರ ಜನಗಳೆಲ್ಲ ಸೇರಿ ಯಶಸ್ವಿ ಮಾಡ್ತಾರೆ, ಆಮೇಲೆ ನಮ್ಮ ಕನ್ನಡ ಚಿತ್ರರಂಗದೆಲ್ಲ ಇಷ್ಟೊಂದು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಬೆಳವಣಿಗೆ ಆಗ್ತೀವಿ, ಈ ಥರದ್ದೇನು ತಲೆಯಿರಲಿಲ್ಲ ನಮಗೆ. ಏನಂತಂದರೆ ಅದೇ ಇದರಿಂದ ಒಬ್ರಿಗೆ ಕೆಲಸ ಸಿಕ್ಕಿದ್ರೆ ನಮ್ಮ ಟೀಮಿಗೆ ಗುರ್ತಿಸ್ಕೋಬೋದು ಅಂತ ಮಾಡಿದ್ವಿ. ಆದರೆ ಜನರ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ಕರ್ನಾಟಕದ ಜನದ ಆಶೀರ್ವಾದ, ನಮ್ಮ ಕನ್ನಡ ಚಿತ್ರರಂಗದ ಗಣ್ಯರ ಆಶೀರ್ವಾದ, ಸುಮಾರು ಜನ ಸ್ಟಾರ್ಗಳು, ಸುಮಾರು ಜನ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸ್ಗಳು, ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದನ್ನು ಮರೆಯಲಾಗದ ಅನುಭವ. ಆ ಅನುಭವನೇ ಇವತ್ತಿಲ್ಲಿ ಬಂದು ಕೂತಿರೋದು ನಾವು, ಅವ್ರು ಕೊಟ್ಟಿದ್ದ ಸಕ್ಸಸ್. ರಾಮರೇ ಆದಮೇಲೆ ತುಂಬ ಕಂಟಿನ್ಯೂಸ್ ಆಗಿ ಮೂವಿಗಳು ಬಂತು. ನಿಮ್ಮದು ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ರಿ. ಇದುವರೆಗೆ ನೀವು ಸವಾಲಿನ ಪಾತ್ರ ನಿರ್ವಹಿಸಿರೋದಂದರೆ ಯಾವುದು ಸರ್? ನನಗಿದು ಎಷ್ಟು ಸವಾಲು ಅನ್ನಿಸ್ತಿದೆ ಅನ್ನೋ ಪಾತ್ರ ಅನ್ನೋದಿದ್ರೆ ಯಾವುದು ಸರ್? ಕಲಾವಿದನಿಗೆ ಎಲ್ಲ ಸವಾಲುಗಳೇ ಪಾತ್ರ. ಯಾಕೆಂದರೆ ಒಂದು ಪಾತ್ರ ಥರ ಇನ್ನೊಂದು ಪಾತ್ರ ಇರಲ್ಲ ಆ್ಯಕ್ಚುಲಿ. ಆಮೇಲೆ ಅದರಲ್ಲಿ ನಾನು ವೆರಿ ಅದೃಷ್ಟವಂತ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಒಂದು ಪಾತ್ರ ಮಾಡಿದ್ದಕ್ಕೂ ಇನ್ನೊಂದು ಪಾತ್ರ ಮಾಡೋದಕ್ಕೂ ಸಂಬಂಧನೇ ಇಲ್ಲ. ಆ ಥರದ್ದು ಒಂದು 40 ಸಿನಿಮಾ ಮಾಡಿದ್ದೀನಿ ಇಲ್ಲಿ ತನಕ. ಎಲ್ಲ ವೆರೈಟಿ ಪಾತ್ರಗಳೇ ಸಿಕ್ಕಿದೆ. ಅದರಲ್ಲಿ ಒಂದು ನೀವು ಹೇಳ್ದಂಗೆ ಒಂದು ಚಾಲೆಂಜಿಂಗ್ ಪಾತ್ರ ಯಾವುದಂತಂದರೆ ಮುಗುಳ್ನಗೆಯಲ್ಲಿ ನಾನು ಅದರಲ್ಲಿ ಏನಂತಾರೆ, ನಾನು ತೊದ್ಲ. ಆ್ಯಕ್ಚುಲಿ ಅದು ನಾನು ಫಸ್ಟಿಗೆ ಆಡಿಷನಿಗೆ ಹೋದಾಗ ಸರ್ ಹೇಳಿದಾಗ ನಾನು ತೊದ್ಲ ಅಂತ ನನಗೆ ಗೊತ್ತಿಲ್ಲ. ನಾನು ಆಲ್ ದಿ ಬೆಸ್ಟ್ ಅಂತ ನಾನು ನಾಟಕ ಮಾಡ್ತೀನಿ. ಅದರಲ್ಲಿ ನಾನು ಮೂಕ ಅಂತ ಈ ಥರದ್ದು ನನ್ನ ಕ್ಯಾರೆಕ್ಟರ್, ಸಖತ್ ಕ್ಯಾರೆಕ್ಟರ್. ಅದು ನಂಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಅದು. ಆ ಕ್ಯಾರೆಕ್ಟ್ರನ್ನ ಹಂಗಿದ್ದಿದ್ದು ನಾನು ಹಂಗೆ ಮಾಡಿದೆ. ಅವ್ರು ಹೇಳಿದ್ದು ಅದನ್ನೇ, ಸೂಪರ್, ಇದೇ ಬಾಡಿ ಲ್ಯಾಂಗ್ವೇಜು, ಇದೇ ಥರ ಬೇಕಿರೋದು. ಆದರೆ ಒಂದು ಮೂಕ ಅಲ್ಲ, ತೊದ್ಲ, ಕೆಲವೊಂದು ಅಕ್ಷರ ಬರೋಲ್ಲ, ಅದೊಂದು ಚೂರು ಹಿಂಗಿರುತ್ತೆ ಅಂದ್ಬಿಟ್ಟು ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡು ಆ ಥರದ್ದೆಲ್ಲ ಮಾಡಿ ಆಮೇಲೆ ನಾನು ಹೇಳಿದೆ, ಸರ್ ಒಂದು 10 ನಿಮಿಷ ಟೈಮ್ ಕೊಡಿ, ಒಂದು 2-3 ಡೈಲಾಗ್ ಕೊಡಿ, ನಾನು ಮಾಡ್ಕೊತೀನಿ ಅಂತ. ಆಡಿಷನ್ ಓಕೆ ಆಗ್ಬಿಡ್ತು. ಆಡಿಷನ್ ಓಕೆ ಆದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರು, ಈ ಪಾತ್ರ ನೀನೇ ಮಾಡೋದು ಗುರು, ಈಗ ನೀನು ಏನು ಮಾಡ್ತೀಯಲ್ಲ ಅದನ್ನೇ ಮಾಡಬೇಕು ಅಂತಂದ್ಬಿಟ್ಟು ಆ ವಿಡಿಯೋ ಎಲ್ಲ ಮಾಡ್ಕೊಂಬಿಟ್ರು. ನಾನೇನೋ ಅವತ್ತಿಗೆ ಮಾಡಿಬಿಟ್ಟೆ. ಆದರೆ ಆ ಸಿನಿಮಾ ಜರ್ನಿ ಅವಾಗ ಅದೊಂಚೂರು ಪ್ರಾಕ್ಟೀಸ್ ಮಾಡಿ ಇದನ್ನು ಮಾಡಿ ಒಂಚೂರು ಚಾಲೆಂಜಿಂಗ್ ಅನಿಸಿದ್ದು ನನಗೆ ಆ ಪಾತ್ರ. ಆಮೇಲೆ ಅದು ಅಷ್ಟೇ ದೊಡ್ಡದಾಗಿ ಹೆಸರು ತಂದು ಕೊಡ್ತು, ಅದು ಬೇರೆ. ಅದೇ ನಾವೆಷ್ಟು ಶ್ರಮ ಶ್ರದ್ಧೆಯಿಂದ ಮಾಡ್ತೀವಿ ಅದು ನಮಗೆ ಪ್ರತಿಫಲ ತಂದು ಕೊಡುತ್ತೆ. ಓಕೆ, ಈಗ ಸರ್ ಮೂವಿಗಳು ಅಂದಾಗ ಬೇರೆ ಬೇರೆ ಮೂವಿಗಳು, ಬೇರೆ ಬೇರೆ ಡೈರೆಕ್ಟರ್ಗಳು, ಬೇರೆ ಬೇರೆ ಕೋ ಆ್ಯಕ್ಟರ್ಗಳು ಇರ್ತಾರೆ ನಿಮ್ಮ ಜೊತೆ. ಡೈರೆಕ್ಟ್ರು ಅವ್ರ ದೃಷ್ಟಿಲಿ ನೋಡ್ತಾರೆ ಅವ್ರ ಸಿನಿಮಾನ. ನಿಮ್ಗೆ ಅವ್ರು ಹೇಳ್ತಿರೋದು ನಿಮ್ಗೆ ಲೈಕ್ ಅಡ್ಜಸ್ಟ್ ಅಂದರೆ ನಿಮಗೆ ಸ್ವೀಕರಿಸೋಕೆ ಒಂಥರ ಆಗ್ತಿದ್ರು. ನಿಮ್ಮನ್ನು ನೀವು ಬಿಟ್ಕೊಡ್ದೆ, ನಿಮ್ಮ ನಟನೆನ ರಾಜಿ ಮಾಡ್ಕೊಳ್ದೆ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿರೋ? ಒಂದು ಏನಂತಂದರೆ, ನನಗೆ ಸಿಕ್ಕಿರೋರು ಎಲ್ಲರೂ ನಾನು ಹೇಳಿದ್ನಲ್ಲ, ನಾನು ಕೆಲವೊಂದರಲ್ಲಿ ಭಾಳ ಅದೃಷ್ಟವಂತ ಅಂತಂದ್ರೆ ನಾನು ಏನು ಮಾಡ್ತೀನಿ ಅಂದರೆ, ಈಗ ಕೆಲವೊಂದು ಸತಿ ಹೆಂಗಾಗಿರುತ್ತೆ ಅಂದರೆ, ಈ ನನಗೆ ಅಂತ ಕ್ಯಾರೆಕ್ಟರ್ ಬರೆಯಲ್ಲ ಸ್ಟಾರ್ಟಿಂಗ್ ಬಂದಾಗ. ಇವಾಗ ಬರೀತಿದ್ದಾರೆ, ಧರ್ಮಣ್ಣನೇ ಬೇಕು ಅಂತ ಇವಾಗ ಬರೀತಿದ್ದಾರೆ. ಫಸ್ಟೆಲ್ಲ ಹಂಗೆ ಬರೆಯಲ್ಲ. ಈಗ ಏನಂತಂದರೆ ಅವಾಗೆಲ್ಲ ಚಿಕ್ಕಣ್ಣ ಸರು, ಸಾಧಕ್ ವಕೀಲ ಸರು, ಆಮೇಲೆ ಕುರಿ ಪ್ರತಾಪ್ ಸರು, ಶಿವರಾಜ್ ಕೇರ್ಪೇಟೆ, ಇವರೆಲ್ಲ ಬ್ಯುಸಿ ಇದ್ರಲ್ವಾ. ಆ ಟೈಮಲ್ಲಿ ಅವ್ರಿಗೇನು ಬರ್ದಿರ್ತಾರೆ, ಡೇಟ್ಗಳು ಕ್ಲಾಶ್ ಆಗ್ಬಿಡುತ್ತೆ. ಈಗ ನಾನೇ ಸುಮಾರು ಒಂದು 20 ಸಿನಿಮಾ ಬಿಟ್ಟಿದ್ದೀನಿ. ಹಂಗೆ ಡೇಟ್ಗಳು ಕ್ಲಾಶ್ ಆದಾಗ ಅವರು ಏನೋ ಮಾಡೋಕ್ಕಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಂಗಿದ್ದಾಗ ಅವ್ರ ಕ್ಯಾರೆಕ್ಟರ್ ನನಗೆ ಬರುತ್ತೆ ಅಲ್ವಾ. ಈಗ ಅವರಿಗೆ ಅಂತ ಬರ್ದಾಗ ಅವ್ರ ಚಿಕ್ಕಣ್ಣ ಸರ್ ಬಾಡಿ ಲ್ಯಾಂಗ್ವೇಜ್ ಬೇರೆ, ಕುರಿ ಪ್ರತಾಪ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಬೇರೆ. ಅದನ್ನ ನಮ್ಮ ಬಾಡಿ ಲ್ಯಾಂಗ್ವೇಜಿಗೆ ಇಳಿಸ್ಕೋಬೇಕು. ಹಂಗೆ ಇಳಿಸ್ಕೊಂಡ್ರೆ ನಿಮಗೆ ಕ್ಯಾರೆಕ್ಟರ್ ಆಗಲಿ, ಕಾಮಿಡಿ ಆಗಲಿ, ಅದೊಂದು ಟೈಮಿಂಗ್ ಆಗಲಿ, ಬೇರೆ ಬೇರೆ ಇದೆಲ್ಲ ಬೇರೆ ಬೇರೆ ಅಭಿನಯ ಇರುತ್ತೆ. ಆಮೇಲೆ ಬೇರೆ ಬೇರೆ ಟೈಮಿಂಗ್ಗಳಿರುತ್ತೆ. ಆ್ಯಕ್ಚುಲಿ ನಮ್ಮ ಟೈಮಿಂಗೇ ಬೇರೆ. ಹಂಗಿದ್ದಾಗ ನಾನು ಹೋಗಿ ಹೇಳ್ತೀನಿ, ಸರ್ ಹಿಂಗಿರುತ್ತೆ ನೋಡಿ ಸರ್, ಇದು ನನಗೆ ನಾನು ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ, ಬೇಕಾದ್ರೆ ಒಂದ್ಸತಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, 95% ನಾನು ಹೇಳಿದ್ದನ್ನ ಎಲ್ಲರೂ ತಗೊಂಡಿದ್ದಾರೆ, ಎಲ್ಲ ಡೈರೆಕ್ಟ್ರು ತಗೊಂಡಿದ್ದಾರೆ. ಅದು ಅದಕ್ಕೆ ಹೇಳಿದ್ದು ಅದೃಷ್ಟವಂತ ಅಂತ. ಇನ್ನು ಕೆಲವು ಜನ ಇಲ್ಲ ಧರ್ಮಣ್ಣ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಂ ಸರ್ ಓಕೆ, ನಾನು 2 ಥರದ್ದು ಹೇಳ್ತೀನಿ, 2 ಅಲ್ಲ 3 ಥರನೂ ಬೇಕಾದ್ರೆ ಹಿಂಗೆ ಮಾಡೋಣ ಸರ್. ನನ್ನ ಏನು ಶ್ರಮ ಶ್ರದ್ಧೆ ಇದೆ ಅದನ್ನು ನಾನು ಅವ್ರಿಗೆ ಹೇಳ್ತೀನಿ. ಅವ್ರಿಗೆ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ, ಇಲ್ಲ ಧರ್ಮಣ್ಣ ಇದು ಈ ಥರ ಕ್ಯಾರೆಕ್ಟರ್ ನಾ ಬರ್ದಿರೋದು ಹಿಂಗೆ ಮಾಡಿ ಅಂದರೆ ನಾನು ಹಂಗೂ ಮಾಡ್ತೀನಿ.
ಯಾರಿಗೂ ಇದಿಲ್ದಂಗೆ ಒಟ್ಟು ಫೈನಲ್ ಏನಂತಂದರೆ ಒಂದು ಸಿನಿಮಾ ಅಂತ ಬಂದರೆ ಅದಕ್ಕೆ ನಿಜವಾದ ಫಸ್ಟ್ನೇ ನಾಯಕ ಕ್ಯಾಪ್ಟನ್ ಯಾರಂತಂದರೆ ಅದು ಡೈರೆಕ್ಟ್. ಹಂಗಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ. ಮೂವಿಗಳು ಎಲ್ಲ ಮಾಡೋದ್ನ ನಿಮ್ಗೆ ಇದುವರೆಗೆ ಒಂದು ಸಿಚುವೇಶನ್ ಅಥವಾ ಒಂದು ಪಾತ್ರ ಅಥವಾ ಒಂದು ಸನ್ನಿವೇಶ ನೆನಪಿರುತ್ತೆ ನನ್ನ ಜೀವನ ಪೂರ್ತಿ ಅನ್ನೋದಾದ್ರೆ ಯಾವ್ದು ಸರ್? ಆ ಥರದ್ದೊಂದು ಮುಗುಳ್ನಗೆದು ನಾವು ಮನೆ ಮೇಲೆ ಗಾಡಿ ಪಾರ್ಕ್ ಮಾಡಿರ್ತೀವಿ, ನಮಗೆ ಅದು ಗೊತ್ತಿರಲ್ಲ ಎಲ್ಲಿ ಪಾರ್ಕ್ ಆಗೈತೆ ಅಂತ, ರಾತ್ರಿ ಮಾಡಿರ್ತೀವಿ ಅದನ್ನ ಕುಡ್ಕೊಂಬಡ್ಕೊಂಡು ಈ ಥರದ್ದೇನೋ ಮಾಡಿ, ಆಮೇಲೆ ಬೆಳಿಗ್ಗೆ ಎದ್ರೆ ಏನೋ ಅಷ್ಟದಂಗೆ ಬರೋ ಅಂತೇಳಿ ಹಿಂಗೆ ಮಾಮೂಲಿ ಹೆಂಗೆ ನಡ್ಕೊಂಡು ಹೋಗ್ತೀವಿ ಗೊತ್ತಾ, ಆ ಥರ ಬೀಳೋದು ನಮಗೆ ಗೊತ್ತಿಲ್ದಂಗೆ ಬೀಳೋ ಥರ ಸೀನ್ ಇತ್ತದು. ಆ್ಯಕ್ಚುಲಿ ನನಗೆ ಡೀಪ್ ನೋಡ್ರೆ ಆಗಲ್ಲ ಜಾಸ್ತಿ, ಓಕೆನಾ? ನನಗೆ ಅದು ನನಗೆ ಹೇಳೋಕ್ಕಾಗ್ತಿಲ್ಲ, ನಂದು 2ನೇ ಸಿನಿಮಾ ಬೇರೆ ಅದು. ಇವ್ನು ಯಾರು ಬರೀ ಒಂದು ಆ್ಯಕ್ಟ್ ಮಾಡಲ್ಲ ಅಂದ್ಬಿಟ್ರೆ ನನಗೆ ಅದು ಭಯ ಒಳಗೆ. ಸರಿ ಹೋದೆ, 2 ಸತಿ ನೋಡಿದೆ, ಹಿಂಗೆ ಬಂದೆ, ಹೆಂಗಾರಾಗಲಿ ಬಿದ್ದುಬಿಡ ಹುಡುಗರು ಕೆಳಗೆ ಹಾಸ್ಗೆಲ್ಲ ಹಾಕ್ಯಾರೆ ಸೇಫ್ ಇದೆ, ಹಂಗೆ ಹಿಂಗೆ ಎಲ್ಲರೂ ಬೀಳ್ತಾರೆ, ಈಗ ನಾನು ಬೀಳಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಮೈಂಡಲ್ಲಿ ಫಿಕ್ಸ್ ಆದೆ. ಕೊನೆಗೆ ಹೆಂಗಾಗ್ಬಿಡ್ತು ಅಂದ್ರೆ ಅದು ನನ್ನ ಕ್ಯಾರೆಕ್ಟರ್ ಉಲ್ಟ ಅಲ್ವಾ, ತೊದ್ಲ ಈ ಥರ ಏನೋ ಮಾತಾಡ್ತೀನಲ್ಲ, ಎಲ್ಲರೂ ಹಿಂಗೆ ಬೀಳ್ತಾರೆ ಕಣೋ, ನೀನು ಒಬ್ಬ ಗಲಾಟೆ ಮಾಡ್ಕೊಂಡು ಹಿಂಗೆ ಬಿದ್ದುಬಿಡು ಅಂತಂದ್ರು. ನನಗೆ ಅಲ್ಲೇ ಅರ್ಧ ಪ್ರಾಣ ಕೂತ್ಬಿಟ್ಟೆ ನಾನು, ಅಯ್ಯೋ ಹೆಂಗೆ ಬೀಳೋದು ಗುರು, ಅವಾಗ ಟೆನ್ಷನ್ ಆಗ್ಬಿಡ್ತು ಜಾಸ್ತಿ ನನಗೆ, ಏನು ಕತೆ ಹಿಂಗಾಗೋಯ್ತಲ್ಲ ಅಂತಂದ್ಬಿಟ್ಟು ಆಮೇಲೆ ಒಂದ್ಸತಿ ಹಿಂಗೆ ಬಗ್ಗೆ ನೋಡಿದೆ, ಇದು ನೋಡಿದೆ. ಅಂದರೆ ಒಬ್ಬ ಕಲಾವಿದನ್ನ ಡೈರೆಕ್ಟ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅನ್ನೋದಕ್ಕೆ ಅವಾಗ ಯೋಗರಾಜ್ ಸರು ಬರಲಿ ಕೆಳಗೆ ಅಂದರು. ನೀವು ನಂಬಲ್ಲ, ಇವತ್ತು ನಂಗೆ ಶಾಕ್ ಇದೆ ಅದು. ಅಂದರೆ ಒಬ್ಬ ಮನುಷ್ಯನ ನಾಡಿ ಮಿಡಿತನ ಕಂಡುಹಿಡಿಯೋದಿದೆಯಲ್ಲ, ಅದು ತಮಾಷೆ ವಿಚಾರ ಅಲ್ಲ, ಅದು ಅನುಭವ ಇದ್ದರೆ, ಅಷ್ಟು ನೀವು ಕೆಲಸಗಳನ್ನು ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಅವ್ನು ಏನು ರಿಯಾಕ್ಟ್ ಮಾಡ್ತೀನಿ, ಅವನು ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ ಬರ್ತಿದೆ, ಅದಿದೆಯಲ್ಲ ಅಷ್ಟು ಈಸಿನೇ ಅಲ್ಲ. ಬಂದು ಕರೆದ್ರು, ತಿಕ್ಕಂಬುಷನ್ ಕುತ್ಕ ಇಲ್ಲಿ ಅಂದರು. ನಾನು ಸಾರ್ ಅಂದೆ, ತಿಕ್ಕಂಬುಷನ್ ಕುತ್ಕೊಳ್ಳೋ, ನಿಂಗೆ ಆಗಲ್ಲ ಅಂದ್ರೆ ಆಗಲ್ಲ ಅಂದು, ಅದರಲ್ಲೇನು ತಪ್ಪಿಲ್ಲ ಆಯಿತಾ, ಹಂಗೆ ಆಗಲ್ಲ ಅಂತ ಗೊತ್ತಿದ್ದು ಮಾಡೋಕ್ಕೆ ಹೋಗ್ಬಾರ್ದು, ಅದು ಮೂರ್ಖತನ. ನಿನಗೆ ಮೇಲಿಂದ ಬೀಳೋದು ಎಷ್ಟು ಕಷ್ಟ ಅಂತ ನೀನು ನೋಡ್ರೆ ಗೊತ್ತಾಗ್ತಿದ್ದೆ ನಂಗೆ. ತಿಕ್ಕಂಬುಷನ್ ಕುತ್ಕ ಸಾರ್ ಅಂದೆ, ನಂಗೆ ಗೊತ್ತಾಗ್ತಿದೆ ಕುತ್ಕ, ನಾನು ಅಲ್ಲಿ ಮೇಲಿಂದ ಒಬ್ರು ಬೀಳ್ತಾರೆ, ನೀನು ಅದನ್ನ ಇಲ್ಲಿ ಕೆಳಗಿಂದ ಬಿದ್ದು ಬ್ಯಾಲೆನ್ಸ್ ಮಾಡಿ ಅಷ್ಟೇ, ಇರೋದನ್ನ ಬಳಸ್ಕೋಬೇಕಣ. ಯಾರು ಯಾರ ಲೈಫಿಗೂ ಬರೋಲ್ಲ, ನಿನ್ಗೆ ಏನು ಪ್ಲಸ್ ಇದೆ ಅದನ್ನ ಮಾಡು ಸಾಕು, ನೀನು ಮೈನಸ್ ಎಲ್ಲ ಯಾಕೆ ಮಾಡಿ ಸುಮ್ಮನೆ ಇದನ್ನ ಮಾಡ್ಕೊಂತೀಯ, ನಿನಗೆ ಅದು ಮೇಲಿಂದ ಬೀಳೋದು ಕಷ್ಟ. ಹ್ಞೂ ಸರ್ ನಂಗೆ ಡೀಪ್ ನೋಡ್ರಾಗ ಮತ್ತು ಅದು ಹೇಳ್ಬೇಕು. ಅವ್ರು ಎಷ್ಟು ಇದು ಹೇಳಿದ್ರು ಅಂದರೆ, ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ತಪ್ಪುಗಳನ್ನ ತಿದ್ದೋದು ಅಂತಾರೆ ಗೊತ್ತಾ. ಈಗ ನನಗೆ ನನ್ನ ತಪ್ಪದು, ನನಗೆ ಮಾಡೋಕ್ಕೆ ಬರಲ್ಲ ಗೊತ್ತು, ನಾನು ಹೆಂಗೆ ಬೀಳ್ತಿಂದು ಗೊತ್ತಿಲ್ಲ, ಬಿದ್ದ ಮೇಲೆ ಮಿಸ್ ಆಗಿ ಏನಾರು ತಪ್ಪಾಗ್ಬಿಡ್ತು, ಅದನ್ನು ತಿದ್ದದಿದೆಯಲ್ಲ ಗುರುವಿನ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ, ಆ ಥರ ತಿದ್ದಿದ್ರು. ನಂಗೆ ಅವಾಗ ಎಷ್ಟು ಖುಷಿ ಆಯಿತು ಅಂದರೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಗುರು ಅಂತ. ಆ ಡೈರೆಕ್ಟ್ರಿಗೆ ಅದಿರಬೇಕು, ಏನು ಮಾಡ್ತಿದ್ದಾನೆ, ಏನು ರಿಯಾಕ್ಷನ್ ಕೊಡ್ತೀನಿ, ಅವ್ನ ಕೈಲಿ ಆಗುತ್ತಾ ಇಲ್ವೋ ಅದನ್ನು ತಿಳ್ಕೊಂಬಿಟ್ರೆ ಎಲ್ಲರಿಗೂ ತುಂಬ ಈಸಿ. ಒಂದು ಸತಿ ಹಂಗಾಯ್ತು. ಇನ್ನೊಂದು ಸಲ ಶುಗರ್ಲೆಸ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ನನಗೆ ಫಸ್ಟ್ ಹೇಳಿದ್ನಲ್ಲ ಡೀಪ್ ನೋಡ್ರೆ ಆಗಲ್ಲ, ಇವರೇ ಮಾಡ್ಬಿಟ್ರು, ಒಂದು 25-30 ಅಂತಸ್ತು ಮೇಲೆ 40 ಅಡಿ ಕ್ರೇನ್ ಹಾಕ್ಬಿಟ್ರು. ಅದಾಯ್ತಾ? ಏನಂದ್ರೆ ಈಗ ತಮಟೆ ಹೊಡಿಬೇಕಾದ್ರೆ ಊರಿಗೆಲ್ಲ ಕೇಳ್ಬೇಕು ಅಂತಾರಲ್ಲ, ಆ ಥರ ಶಾರ್ಟ್ ಒಳ್ಳೆ ಚೆನ್ನಾಗಿ ಕಂಪೋಸಿಷನ್ ಮಾಡಿದ್ರು. ಅದ್ರ ಮೇಲೆ ನಾನು ಕುತ್ಕೋಬೇಕು, ಕುತ್ಕೊಂಡು ಬಡಿಬೇಕು. ನೀವು ನಂಬಲ್ಲ, ಹಿಂಗಿದೆ ಇದು, ಈ ಕಡೆಗೆ ಬಂದರೆ ಫುಲ್ಲು ಇದು ಸ್ವಿಮ್ಮಿಂಗ್ ಫುಲ್ಲು 40 ಇದ್ರಲ್ಲಿ ಕೆಳಗೆ, ಅದು 20 ಅಡಿ ಇದ್ರೊಳಗೆ ಆಯ್ತಾ, 20 ಅಂತಸ್ತು ಕೆಳಗೆ, ಅದ್ರ ಮೇಲೆ 40 ಅಡಿ ಹಾಕವ್ರೆ. ಹಿಂಗೆ ಬಂದರೆ ಸ್ವಿಮ್ಮಿಂಗ್ ಫುಲ್ಲು, ಹಿಂಗೆ ಬಂದರೆ ಫುಲ್ ಖಾಲಿ ಜಾಗ, ಇಡೀ ಬಾಡಿ ಗಡ್ಡ 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 ನೋಡಿ. ಅವೆರಡು ಮಾತ್ರ ನನ್ನ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ. ಓಕೆ, ನಿಮ್ಮ ಕನಸಿರೋ ಪಾತ್ರ ಸರ್, ನಾನು ಇದನ್ನು ಮಾಡಬೇಕು ಒಂದಲ್ಲ ಒಂದು ಸರಿ ಅನ್ನೋಂಥ ಪಾತ್ರ ಯಾವುದಾದ್ರು ಇದ್ರೆ? ಅದೇ ನಾನು ಹೇಳಿದ್ನಲ್ಲ, ನಂಗೆ ಮೂಕನ್ ಕ್ಯಾರೆಕ್ಟ್ರ್ ತುಂಬ ಇಷ್ಟ, ಅದಕ್ಕೆ ಇನ್ಸ್ಪೈರು ನನಗೆ ಶಂಕರಣ್ಣ. ನಾನು ತುಂಬ ಚೆನ್ನಾಗಿ ನನಗೆ ಭಾಳ ಖುಷಿ ಕೊಟ್ಟು, ಅವ್ರ ಬರವಣಿಗೆ ಆಗಲಿ ಪ್ರತಿಯೊಂದು, ಫಸ್ಟ್ ಅವ್ರ ಸಿನಿಮಾಗಳನ್ನ ನೋಡಿರೋದು ಕಮ್ಮಿ, ಯಾಕೆಂದ್ರೆ ಅವರೇ ನಾವು ಇನ್ನು ಚಿಕ್ಕ ಹುಡುಗರಲ್ಲೇ ಅವರು ಆಕ್ಸಿಡೆಂಟಾಗಿ ತೀರ್ಕೊಂಬಿಟ್ರೆ. ಆ್ಯಕ್ಚುಲಿ ಅದು ನಮ್ಮ ಕನ್ನಡ ಚಿತ್ರರಂಗ ದುರದೃಷ್ಟ ಅದು. ಆದರೆ ನನ್ನ ತುಂಬ ಇಷ್ಟಪಡೋರು, ನನ್ನ ಫೇವ್ರೇಟ್ ಯಾರು ಅಂತ ಕೇಳಿದ್ರೆ ಅದು ಶಂಕರಣ್ಣನೇ. ಅಷ್ಟು ಇನ್ಸ್ಪೈರ್ ಮಾಡಿದ್ದಾರೆ. ಅವರು ಕೂಡ ಒಂದು ಮೂಕನ್ ಕ್ಯಾರೆಕ್ಟ್ರು ಮಾಡಿದರು. ಹಂಗಾಗಿ ಇಲ್ಲಿ ಮೂಕನ್ ಕ್ಯಾರೆಕ್ಟರ್ ಏನು ಆಲ್ ದಿ ಬೆಸ್ಟಲ್ಲಿ ಮಾಡೋದಲ್ಲ, ಅವಾಗಿಂದ ನನ್ನೊಳಗಿರೋದು ಒಂದೇ ಏನಂತಂದರೆ, ಆ ಥರದ್ದೊಂದು ಒಳ್ಳೆ ಮೂಕನ್ ಪಾತ್ರ, ಆ ಥರದ್ದೊಂದು ಒಳ್ಳೆ ಕತೆ ಮಾಡಿದ್ರೆ ಆ ಥರದ್ದು ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಧರ್ಮಣ್ಣ ಅವರು ಸಿನಿಮಾ ರಂಗಕ್ಷೇತ್ರವನ್ನು ಬಿಟ್ಟು ಏನು ಹವ್ಯಾಸಗಳು ಇಟ್ಕೊಂಡಿದ್ದಾರೆ? ಸುಮಾರಿದೆ. ನನಗೆ ತಿರುಗಾಡ ಜಾಸ್ತಿ. ನಾನು ದೇಶ ಓದು ಅಲ್ಲ ಏನಂತಾರದು, ಕೋಶ ಓದು ಇಲ್ಲ ದೇಶ ಸುತ್ತು ಅಂತ ಇದಿದೆ. ಆ್ಯಕ್ಚುಲಿ ನಾನು ಓದ್ತೀನಿ ಕೂಡ, ಓದೋದು ಸ್ವಲ್ಪ ಕಡಿಮೆ, ಸುತ್ತದ ಸಿಕ್ಕಾಬಟ್ಟೆ. ನಾನು ನಾಟಕದಿಂದನೂ ಅದು ಗೊತ್ತಿಲ್ಲ ನನಗೆ ಅಂದರೆ ನನಗೆ ನೇರ ಏನು ಸಿಗುತ್ತಲ್ಲ ಅದು ನಂಗೆ ತುಂಬ ಇಷ್ಟ. ಈಗ ನಾನು ಕರ್ನಾಟಕ ಸುತ್ತಬೇಕಾರೆ 20-25 ಕಿಲೋಮೀಟರ್ಗೆಲ್ಲ ನಮ್ಮ ಭಾಷೆ ಇದು ಸೊಗಡು ಚೇಂಜ್ ಆಗೋದು. ಕನ್ನಡದ್ದು ಎಷ್ಟು ಸೊಗಡಿದೆ ಗೊತ್ತಾ, ಅದಂತೂ ವೈವಿಧ್ಯಮಯ, ಅದು ವಿವಿಧ ಕನ್ನಡಗಳಿದೆ. ಒಂದೊಂದು ಹೇಳಿದ್ನಲ್ಲ 20-25 ಕಿಲೋಮೀಟರ್ಗೆಲ್ಲ ಕೆಲವೊಂದು ಪದಗಳು ಬೇರೆ ಬೇರೆ ಚೇಂಜ್ ಆಗ್ತದೆ, ಕೇಳಕ್ಕೆ ಭಾಳ ಖುಷಿ ಅನಿಸುತ್ತೆ ಆ ಥರ. ಆಮೇಲೆ ನಾನು ನಾಟಕ ಮಾಡಬೇಕಾದ್ರೆ ಏನು ಜರ್ನಿ ಮಾಡ್ತಿದ್ನಲ್ಲ, ಅವಾಗ ಥಿಯೇಟ್ರ್ಗಳಿಗೆ ವಿಸಿಟ್ ಆಗ್ತಿದ್ದೆ. ಥಿಯೇಟ್ರ್ಗಳು ಹೆಂಗಿದೆ ಏನು ಅವಾಗಲೇ ನನಗೆ ಗೊತ್ತಿಲ್ಲ, ನನಗೆ ಬರ್ತೀನಿ ಅಂತೆಲ್ಲ. ನಾನು ಇರ್ಬೇಕಾದ್ರೆ ಅದನ್ನೆಲ್ಲ ನೋಡಬೇಕು, ಬಳಸ್ಕೋಬೇಕು, ಸುತ್ತಮುತ್ತರನ್ನೆಲ್ಲ ಖುಷಿಯಾಗಿಡಬೇಕು, ಇರೋದನ್ನೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಅಲ್ಲಿ ಹೋಗೋಣ ಇಲ್ಲೋ ಆ ಥರ ಚಟ. ನನಗೆ ಚಟ ಅನ್ನೋದಕ್ಕಿಂತ ಅದೇ ಚಟ, ಆ್ಯಕ್ಚುಲಿ ಚಟ ಅದು.
ಆ ಥರದ್ದು ನಂಗೆ ತುಂಬ ಇಷ್ಟ. ಓಡಾಡೋದು, ಇದು ಮಾಡೋದು, ಯಾವಾಗಲೂ ಏನೂ ಇಲ್ಲ ಅಂತಂದರೆ ಸುಮ್ಮನೆ ಕೂತ್ಕೊಂಡ್ಬಿಟ್ವಿ ಅಂತಂದರೆ ಸುಮಾರು ಪುಸ್ತಕಗಳನ್ನು ಓದೋದು ಕೂಡ ಹೆಂಗೆ ಓದ್ತೀನಿ ಅಂತಂದರೆ ನಾನೇನೀಗ ಎಲ್ಲ ಜನ ನನ್ನನ್ನು ಏನು ಇಷ್ಟಪಡ್ತಾರೆ ಕಾಮಿಡಿ ಜಾಸ್ತಿ ಆ ಥರದ್ದು. ಬೀಚಿ ನನಗೆ ತುಂಬ ಪುಸ್ತಕಗಳು ಓದಿದ್ದದೇ. ಆಮೇಲೆ ತುಂಬ ಇನ್ಸ್ಪೈರ್ ಮಾಡ್ತಾರೆ ಅವರು. ಇಡೀ ಜೀವನನ ನಿಮಗೆ ಹಿಂಗೆ ಅನ್ನೋರೊಳಗೆ ಹೇಳ್ತಾರೆ, 2-4 ಪದದಲ್ಲಿ ಜೀವನ ಹೇಳ್ಬಿಟ್ಟಿರ್ತಾರೆ. ಅದು ಫುಲ್ ಕಾಮಿಡಿ ಆಗಿರುತ್ತೆ. ಆ ಥರ ತುಂಬ ಇಷ್ಟ ನನಗೆ. ಇಂಡಸ್ಟ್ರಿಲಿ ಸರ್, ಒಬ್ಬ ನಟ ಅಥವಾ ನಟಿ ಅಥವಾ ಅಭಿನಯ ಮಾಡಬೇಕು ಅನ್ನೋ ವ್ಯಕ್ತಿಗೆ ನಿಮ್ಮ ಪ್ರಕಾರ ಇರಬೇಕಾಗಿರುವಂಥ ಒಂದು ಅಂಶ ಅಂದರೆ? ನಾನು ಏನಂತಾರೆ, ಎಲ್ಲ ಮಾಡಿರೋರಿಗೆ ಹೇಳಲ್ಲ, ಈಗ ಬರ್ತಿರೋರಿಗೆ ಹೇಳ್ತೀನಿ. ಯಾಕೆಂತಂದರೆ ಎಲ್ಲ ಮಾಡಿರೋರು ನಮ್ಕಿನ್ನ ದೊಡ್ಡವರು, ನಮ್ಕಿನ್ನ ದೊಡ್ಡ ಮಗಳಿರುತ್ತೆ. ಬರೋರಿಗೆ, ಈಗ ಹೊಸ್ದಾಗಿ ಬರೋರಿಗೆ ಏನು ಹೇಳ್ತೀನಿ ಅಂತಂದರೆ ತಾಳ್ಮೆ. ವೆರಿ ಇಂಪಾರ್ಟೆಂಟು ತಾಳ್ಮೆ. ಯಾಕೆಂದರೆ ಇವತ್ತು ನೋಡ್ತಿದ್ದೀರಾ ನೀವು, ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಇವಾಗ ನೋಡಿ ಸಿನಿಮಾ ಅಂತಂದ್ರೆ 2.5 ಗಂಟೆ 3 ಗಂಟೆ 2.25 ಗಂಟೆ ಹಿಂಗೆಲ್ಲ ಇರುತ್ತೆ. ಇವತ್ತೆಲ್ಲ ಏನಾಗ್ಬಿಟ್ಟಿದ್ದಾರೆ, ರೀಲ್ಸು ಒಂದು 30 ಸೆಕೆಂಡಿಗೆ ಫಿಕ್ಸ್ ಆಗ್ಬಿಟ್ಟವ್ರೆ ಜಾಸ್ತಿ. ಆಯಿತಾ, ಅದೊಂದು ಟ್ರೆಂಡು. ಆಮೇಲೆ ಎಲ್ಲ ಬದಲಾಗುತ್ತೆ 100%. ಆಮೇಲೆ ಆದರೆ ಹುಡುಗರು ಮೆಂಟಾಲಿಟಿನೂ ಹಂಗಾಗ್ಬಿಟ್ಟಿದೆ. ಏನಾರು ಅಂದರೆ ಈಗ ಬೆಂಗಳೂರಿಗೆ ಬರ್ತಾರೆ, ಬಂದ ತಕ್ಷಣ 6 ತಿಂಗಳು 1 ವರ್ಷ ಅಷ್ಟೇ ಆಗಿರುತ್ತೆ. ಅದು ಅಷ್ಟೇ. ಯಾಕೆ ಅಂತಂದ್ರೆ ನಾವು 11 ವರ್ಷ ಆಯ್ತು ನಾವು ಒಂದು ಸಿನಿಮಾ ಮಾಡೋಕ್ಕೆ. 2005ರಲ್ಲಿ ನಮ್ಮ ಎಂಟ್ರಿ, 2016ರಲ್ಲಿ ನಮ್ಮ ರಾಮರೇ. ನಾವು 11 ವರ್ಷ ಜರ್ನಿ ಹೆಂಗೆ ಮಾಡಿರಬೇಕು ಆಯಿತಾ. ನಾವು ತುಂಬ ಇಷ್ಟಪಟ್ಟು ಮಾಡ್ತೀವಿ ಏನೇ ಮಾಡಿದ್ರು ಆಯಿತಾ. ಗೊತ್ತಿಲ್ಲ ಮತ್ತೆ ಆಗುತ್ತಿಲ್ಲ ಅಂತ ಗೊತ್ತಿಲ್ಲ ಅಂದ್ರೂ ಅಷ್ಟು ಮಾಡಿದೀವಲ್ವಾ. ಇವತ್ತು ನೋಡ್ರಿ ಹೆಂಗೆ ಗೊತ್ತಾ, 6 ತಿಂಗಳು 1 ವರ್ಷ ಆಗಿರಲ್ಲ. ಯಪ್ಪ 1 ವರ್ಷ ಆಯ್ತು ಗುರು, ಸೊ ಏನೂ ಆಗ್ತಿಲ್ಲ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು. ನಾವು ಅದೇ ಅನ್ಕೊಂಡಿರ್ತೀವಿ ಮನಸ್ಸೊಳಗೆ. ಅಲ್ಲ ಗುರು, 8-10 ವರ್ಷ ನಾವು ಏನು ಮಾಡಿದ್ವಿ ಅಂತ ಗೊತ್ತಿಲ್ಲ. 6 ತಿಂಗಳಿಗೆ 1 ವರ್ಷಕ್ಕೆಲ್ಲ ಹೆಂಗಾಗ್ಬಿಡುತ್ತೆ ಆಯಿತಾ. ಆಮೇಲೆ ಏನಾಗುತ್ತೆ ಅಂದರೆ, ಕೆಲವು ಜನ ಇರ್ತಾರೆ, ಉದಾಹರಣೆ ಏನಂತಂದರೆ ಒಂದು 6 ತಿಂಗಳಿಗೆ 1 ವರ್ಷಕ್ಕೆಲ್ಲ ದೊಡ್ಡದಾಗ ಆಗ್ಬಿಟ್ಟಿರ್ತಾರೆ. ಅದು ಗೊತ್ತಿಲ್ಲ, ದೊಡ್ಡ ಅವ್ರ ಲಕ್, ಅದು ಅವ್ರ ಪುಣ್ಯನೋ ದೊಡ್ಡ ಆಶೀರ್ವಾದನೋ ಇಲ್ಲ, ಅವ್ರು ಹೋಗಿರೋ ಇದು ಕರೆಕ್ಟ್ ಇರುತ್ತೋ. ಕೆಲವೊಂದ್ಸತಿ ಹಂಗೆ ಆಗ್ಬಿಡುತ್ತೆ. ಈಗ ನೋಡಿ, ಈಗ ನಾವು ಬಂದು 11 ವರ್ಷ ಆಯ್ತಲ್ವಾ, ನಮ್ಕಿನ್ನ ಬೇಗ ಬಂದವರು 1 ವರ್ಷಕ್ಕೆಲ್ಲ ಮಾಡ್ಬಿಡ್ತಾರೆ. ಇನ್ನೂ ಎಷ್ಟೋ ಜನ ನನ್ನ ಜೊತೆಲಿರೋರು ಇನ್ನೂ ಮಾಡೋಕ್ಕಾಗ್ತಿಲ್ಲ, ನನ್ಕಿನ್ನ ಬೇಗ ಬಂದವರು ಅವರು. ಅಂದರೆ ಅದಕ್ಕೆಲ್ಲ ಟೈಮು, ಅದ್ರ ಜೊತೆಗೆ ಶ್ರದ್ಧೆಯಿಂದ ಏನು ಮಾಡ್ತಾ ಹೋಗ್ತೀವಲ್ವಾ, ಯಾವತ್ತೋ ಒಂದು ದಿವಸ 100% ಎಲ್ಲರಿಗೂ ಫಲ ಸಿಗುತ್ತೆ. ಆದರೆ ಅದು ನಾವು ಫಲ ಅಪೇಕ್ಷೆ ಇಲ್ದಂಗೆ ಮಾಡಬೇಕು, ಅವಾಗ ವರ್ಕ್ ಆಗುತ್ತೆ. ಆಮೇಲೆ ನಾವು ಮಾಡೋ ಕೆಲಸದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಇರಬೇಕು ಸರ್. ಶ್ರದ್ಧೆ ಇಲ್ದಂಗೆ ಏನೇ ಕೆಲಸ ಮಾಡಿದ್ರು, ಆಮೇಲೆ ನಾವೇನೋ ಮಾಡ್ತಿರ್ತೀವಿ, ಅದು ನಮಗೆ ಇಷ್ಟ ಇರಲ್ಲ ಆಯಿತಾ, ಮಾಡೋಕ್ಕೆ ಹೋಗ್ಬಾರ್ದು, ವರ್ಕ್ ಆಗಲ್ಲ. ಅದು ನಮಗೆ ಇಷ್ಟ ಇದೆ ಅಂತಂದರೆ ಅದು ಕಷ್ಟಾರು ಪರವಾಗಿಲ್ಲ. ಲೈಫಲ್ಲಿ ಈಗ ಹಾಕಿದ್ದೀವಿ ಅಂದರೆ ರಿಸ್ಕಲ್ಲಿ ಎಲ್ಲರದ್ದು ರಿಸ್ಕೇ ಅಲ್ವಾ. ಈಗ ಒಬ್ಬ ರೈತ ರಾಗಿ ಬೆಳೆಯೋಕ್ಕೆ 3 ತಿಂಗಳು ಬೇಕು ಅಂತಂದರೆ ಅವನು ರಿಸ್ಕೆ. ಈಗ ಮಳೆ ಬರುತ್ತೆ ಇಲ್ಲ ಮಳೆ ಬರೋದೇ ಇಲ್ಲ, ಎರಡೂ ನೋಡಿ. ಮಳೆ ಜಾಸ್ತಿ ಮಳೆ ಬಂದ್ರೂ ವೇಸ್ಟ್ ಆಗೋಗುತ್ತೆ, ಮಳೆ ಬರ್ದಂಗಿದ್ರು ಬರೋದೇ ಇಲ್ಲ. ಅವೆಲ್ಲ ರಿಸ್ಕಲ್ಲಿ ಅವನು ಬರುತ್ತೆ ಅನ್ನೋ ಇದರಲ್ಲೇ ಹಾಕಿರ್ತಾನೆ. ಬಂದರೆ ಫಲ ಅವನು ಅದಕ್ಕೆ ಅಪೇಕ್ಷೆ ಮಾಡಲ್ಲ ರೈತರು ಯಾವಾಗಲೂ. ಮಳೆ ಬರುತ್ತೆ ಇಲ್ಲ ಬರೋಲ್ಲ ಹಂಗೆಲ್ಲ ನೋಡ್ಕೊಂಡು ಹಾಕಲ್ಲ. ಒಟ್ಟು ಅವ್ನು ಶ್ರದ್ಧೆ ಏನು, ಶ್ರಮ, ನಾನು ವ್ಯವಸಾಯ ಮಾಡಬೇಕು, ರಾಗಿ ಬಿತ್ತಬೇಕು ಅನ್ನೋದಷ್ಟೇ. ಅದು ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು. ಮಳೆ ಬರುತ್ತೋ ಇಲ್ಲ ಕರೆಕ್ಟಾಗಿ ಮಳೆ ಬಂದು ಜಾಸ್ತಿ ಫಲ ಬರುತ್ತೋ ಇಲ್ಲ ಮಳೆ ಬಂದು ಜಾಸ್ತಿ ಹಾಳಾಗೋಗುತ್ತೋ ಇಲ್ಲ ಬರೋದೇ ಇಲ್ವೋ, ಅದು ಆಮೇಲೆ ನಮಗೆ ಗೊತ್ತಿಲ್ಲ ಅದು. ಹಂಗಾಗಿ ಯಾವುದೇ ಕೆಲಸ ಮಾಡಿದ್ರು ಅಷ್ಟೇ ಶ್ರದ್ಧೆಯಿಂದ, ರೈತರು ಹೆಂಗೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಆ ಥರ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಫಲ ಸಿಗುತ್ತೆ ಅನ್ನೋದು. ತಾಳ್ಮೆ ಇರ್ಬೇಕಷ್ಟೇ. ಇವತ್ತಿನ ಇದಕ್ಕೆ ನಾನು ಅದೇ ಸುಮಾರು ಜನ ನೋಡಿದ್ದೀನಿ. ನನಗೆ ಸಿಕ್ಕಿರೋ ಇವತ್ತಿನ ಯೂತ್ಸಲ್ಲಿ 80% ಜನ ತಾಳ್ಮೆ ಇಲ್ಲ ಯಾರಿಗೂ. ಬಂದ ತಕ್ಷಣ ಆಗ್ಬಿಡ್ಬೇಕು, ಬಂದ ತಕ್ಷಣ ಹೆಂಗಾಗ್ಬಿಡುತ್ತೆ ಸರ್. ನಾವೇನು ಲಕ್ಪತಿ ಮಕ್ಕಳೇ ಬಂದ ತಕ್ಷಣ ನಾವೇ ಮಾಡ್ತೀವಿ ಅನ್ನೋಕ್ಕೆ. ಆಮೇಲೆ ಅವು ವರ್ಕ್ ಆಗಲ್ಲ. ಲಕ್ಪತಿ ಮಕ್ಕಳಾಗಿ ಯಾವುದೇ ಬಂದು ಪ್ರೊಡಕ್ಷನ್ ಮಾಡಿದ್ರು ಕೂಡ ಸುಮಾರು ನೀವೇ ನೋಡಿರೋ ಉದಾಹರಣೆಗಳು. ಅದು ಜನ ನಮ್ಮನ್ನು ಸ್ವೀಕರಿಸ್ಬೇಕು ಅಂದರೆ ಸ್ಕ್ರೀನಲ್ಲಿ ಅಲ್ಲಿ ಇವನು ಇಷ್ಟು ಕೋಟಿ ಇರೋ ಮಗ, ಇವನಿಗೇನೋ ದುಡ್ಡೇ ಇಲ್ಲ, ಬಡವ, ಹಂಗೆಲ್ಲ ಏನು ನೋಡಲ್ಲ ಸರ್. ಅವ್ರು 100 ರೂಪಾಯಿ ಕೊಟ್ಟು ಬರ್ತಾರೆ ಅಂದರೆ ಅವ್ರಿಗೇನು ಬೇಕು ಅದನ್ನು ನಾವು ಕೊಟ್ಟರೆ ಅವ್ರು ಯಾರೇ ಆಗಿರಲಿ ಒಪ್ಕೊತಾರೆ. ಸುಮಾರು ಉದಾಹರಣೆಗಳಿದೆ, ಅದಕ್ಕೇನು ನಾವು ಹೇಳ್ಬೇಕಾಗಿಲ್ಲ. ನಿಮಗೆ ಫೇಲ್ಯೂರ್ ಅಥವಾ ನಿರಾಕರಣೆ ಅನ್ನೋದೇನಾದರೂ ಬಂದಿದ್ರೆ ಅದು ನೀವು ಹೇಗೆ ಸ್ವೀಕರಿಸಿದ್ರಿ? ಎರಡನ್ನೂ ತಗೋಬೇಕಲ್ಲ ಸರ್. ತಪ್ಪು ನಾವೇ ಮಾಡಿರ್ತೀವಿ, ಸರಿನೂ ನಾವೇ ಮಾಡಿರ್ತೀವಿ. ತಪ್ಪು ಮಾಡಿದೆ ಕಣ ನೀನು ಅಂದರೆ ಆಯ್ತು ಬಿಡಿ ಸರ್, ನೆಕ್ಸ್ಟ್ ಸರಿ ಮಾಡ್ಕೊಳ್ಳೋಣ ಅನ್ಬೇಕು. ಸರಿ ಮಾಡಿದೆ ಅಂದರೆ ಖುಷಿ, ಓಕೆ ಗುರು ನಾನು ಮಾಡಿ ಕೆಲಸ ಕರೆಕ್ಟ್ ಇದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು. ಸ್ವೀಕರಿಸೋ ಗುಣ ಇದ್ದರೆ ಎರಡನ್ನೂ ತಗೊಂತಾರೆ ಸರ್. ಈಗೋಗಿ ತಗೊಂಡ್ರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನೀವು ಎಂಟ್ರಿ ಕೊಟ್ಟು ಸಿನಿಮಾ ಅಷ್ಟು ವರ್ಷ ಆಯಿತು ಆಲ್ರೆಡಿ. ಆಗ ನೀವು ನೋಡೋದಂಥ ಸಿನಿಮಾಗಳಿಗೂ ಈಗ ಬರ್ತಿರೋ ಟ್ರೆಂಡಿ ಸಿನಿಮಾಗಳಿಗೂ ನಿಮ್ಗೆ ಏನು ವ್ಯತ್ಯಾಸ ಅನ್ಸುತ್ತೆ ಸರ್? ಸರ್ ಯಾರೇ ಸಿನಿಮಾ ಮಾಡಿದ್ರು ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತಂತೂ ದೇವ್ರನೇ ಯಾರೂ ಮಾಡಲ್ಲ ನನಗೆ ಗೊತ್ತಿದ್ದಂಗೆ. ಎಲ್ಲರೂ ಅಷ್ಟೇ ಶ್ರಮ ಆಗ್ತಾರೆ, ಎಲ್ಲ ಎಷ್ಟೇ ಇದು ಮಾಡ್ತಾರೆ. ಆದರೆ ಕೆಲವು ಜನ ಏನಂತಂದರೆ ಅನುಭವ ಇಲ್ದಂಗೆ ಸಿನಿಮಾ ಮಾಡೋಕ್ಕೆ ಹೋಗ್ತಾರೆ, ಅದು ಎಡವಟ್ಟಾಗ್ಬಿಡುತ್ತೆ ಅಷ್ಟೇ. ನಾನು ಹೇಳೋದು ಯಾವುದನ್ನೇ ಕಲಿಬೇಕು ಅಂತಂದ್ರು, ಈಗ ನೋಡಿ ಇಂಜಿನಿಯರ್ ಮಾಡ್ಬೇಕು ಅಂದ್ರೆ 4-5 ವರ್ಷ ಅಂತಿದೆ, ಡಾಕ್ಟರ್ ಮಾಡ್ಬೇಕು ಅಂದ್ರೆ 4-5 ಸುಮ್ಮನೆ ಇರುತ್ತೆ. ಅದು ಅದರೊಳಗೆ ಪ್ರಾಕ್ಟಿಕಲ್ ಇರುತ್ತೆ, ಏನೇನೋ ಇರುತ್ತೆ, ಅದು ನಮಗೆ ಗೊತ್ತಿಲ್ಲ. ಅದೆಲ್ಲ ಇರುತ್ತಲ್ವಾ, ಪ್ರಾಜೆಕ್ಟ್ ವರ್ಕ್ ಅಂತ ಇರುತ್ತೆ, ಅಲ್ಲೆಲ್ಲ ಹೋಗಿ. ಈಗ ನೋಡಿ ನೀವೀಗ ಜರ್ನಲಿಸಮ್ ಮಾಡ್ತೀರಾ, ನಿಮಗೆ ಇದು ಒಂದು ಪ್ರಾಜೆಕ್ಟ್ ವರ್ಕ್ ಇದ್ದಂಗೆ ತಾನೆ. ಇವೆಲ್ಲ ಕಲ್ತ ಮೇಲೆ ತಾನೆ ನೀವು ಮುಂದಕ್ಕೆ ಏನು ಮಾಡ್ಬೇಕು ಅಂತ ಗೊತ್ತಾಗೋದು. ಅದನ್ನ ಬಿಟ್ಬಿಟ್ಟು ಇಮಿಡಿಯೇಟ್ಲಿ ನೀನು ಬಂದು ಒಂದು ಕ್ಯಾಮ್ರಾ ಹಿಡ್ಕೊಂಡು ಏನು ಓದಿಲ್ಲ, ಏನು ಈ ಥರ ಮಾಡಿಲ್ಲ, ಇಮಿಡಿಯೇಟ್ಲಿ ಕ್ಯಾಮ್ರಾ ಬಂದು ಹಿಡ್ಕೊಂಡು ಏನು ಮಾತಾಡ್ತೀರಾ?
ಸಾಧ್ಯನಾ? ಎಲ್ಲದಕ್ಕೂ ಇಲ್ಲೂ ಕೂಡ ಹಂಗೇನೆ. ನೀನೀಗ ಡೈರೆಕ್ಟರ್ ಆಗ್ಬೇಕಾ, ಇಲ್ಲ ಆಕ್ಟರ್ ಆಗ್ಬೇಕಾ, ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಾ, ರೈಟರ್ ಆಗ್ಬೇಕಾ, ಎಲ್ಲದಕ್ಕೂ ಕೆಲಸ ಇದೆ. ಕ್ಯಾಮ್ರಾಮನ್ ಆಗ್ಬೇಕಾ, ಎಲ್ಲದಕ್ಕೂ ಅಲ್ಲಿ ಹೋಗ್ಬಿಟ್ಟು ಯಾರು ಕಲ್ತಿರ್ತಾರೋ ಅವ್ರ ಜೊತೆ ಒಂದಿಷ್ಟು ಹಿಂಗ್ ವರ್ಕ್ ಮಾಡಿ, ಈ ಟೀಮಲ್ಲಿ ಒಂದಿಷ್ಟು ಟೀಮ್ಗಳಲ್ಲಿ ಒಂದು 3-4 ವರ್ಷ ಅವರೇ ಓಡಾಡಿದ್ರೆ ಅದು ಹೇಳೋದಲ್ಲ, ಹೋಗ್ಬೇಕು. ಹೋಗಿ ಅವರೇ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ, ಈ ತಪ್ಪು ನಾವು ಮಾಡ್ತಿದ್ದೆ, ಕರೆಕ್ಟ್ ಮಾಡಿದ್ರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಗುರು ನಂಗೆ ಎಲ್ಲ ಅವರೇ ಮಾಡ್ತಾರೆ, ನಾವೇ ಮಾಡೋಣ ಬಾ ಅಂದರೆ ಹೊಡೆಸ್ಕೊಂತಾರೆ. ಆಮೇಲೆ ಕೆಲವೊಂದ್ಸತಿ ಹೆಂಗ ಅಳುಕು ಬುಳ್ಕಲ್ಲಿ ಒಂದು ಹೊಡ್ಕೋಬೋದು ಅಂತಾರು, ಆಮೇಲೆ ಲೈಫು ಗಟ್ಟಿಯಾಗಿ ನಿಲ್ಲಲ್ಲ. ಈಗ ನಮ್ಮನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ನಾವು ಕಲ್ತಿರೋದೇನು, ನಾನು ಹೇಳಿದ್ನಲ್ಲ ರಂಗಭೂಮಿಲಿ, ಗುರು ನಾನು ಇದಿಲ್ಲ ಅಂದ್ರೆ ಇನ್ನೊಂದು ಮಾಡ್ತೀನಿ ಕಾನ್ಫಿಡೆಂಟ್ ಇದೆ ನನಗೆ. ಯಾಕೆಂದ್ರೆ ನಾವು ಅದ್ ಬಿಟ್ಟು ಬೇರೆ ಏನು ಮಾಡೇ ಇಲ್ವಲ್ಲ ಸರ್, ಅಲ್ವಾ? ಈಗ ನಾವು ಇದೇನೋ ಒಂದು ಕೆಲಸ ಮಾಡ್ತೀವಿ, ಮತ್ತೆ ಅಲ್ಲೇನೋ ಒಂದು ಮಾಡ್ತಿದ್ವಿ, ಇಲ್ಲೇನೋ ಬಿಸ್ನೆಸ್ ಮಾಡ್ತೀವಿ, ಆ ಥರದ್ದು ಏನಿಲ್ಲ. ನಾವು ಬಂದಿದ್ದೆ ಕಲಾವಿರ ಆಗ್ಬೇಕು ಅಂತ, ಇಲ್ಲೇ ನಿಂತಿದ್ದೀವಿ 10-11 ವರ್ಷ, ಕಷ್ಟನೋ ಸುಖನೋ ದೇವ್ರ ದಯಿಂದ ಚೆನ್ನಾಗಿ ಆಗ್ತಿದೆ, ಹೋಗ್ತಿದ್ದೀವಿ ಅಲ್ವಾ? ಹಂಗೆ ಕಾನ್ಫಿಡೆಂಟು ಎಲ್ಲಿರುತ್ತೆ ಅಲ್ಲಿ ಯಾರು ಅವನೇನೋ ಒಂದು ಬಿಡ್ತಾನೆ, ಅವೆಲ್ಲ ಅಳುಕು ನೀವು ಹೇಳ್ದಂಗೆ ಆ ನೆಗೆಟಿವ್ ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವ್ರೊಂದು ಕಾನ್ಫಿಡೆಂಟ್ ಇತ್ತು ಅಂದ್ರೆ ಒಂದು ಪಾಡಿಗೊಂದು ನಡ್ಕೊಂಡು, ಈಗ ನಾವು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ನಮಗೆ ರೂಟ್ ಗೊತ್ತು, ನಡ್ಕೊಂಡು ಹೋಗ್ತೀವೋ, ಸೈಕಲಾಗಿ ಹೋಗ್ತೀವೋ, ಕಾರಾಗಿ ಹೋಗ್ತೀವೋ ಅದು ನಮಗೆ ಗೊತ್ತಿಲ್ಲ, ಒಟ್ಟು ನಮಗೆ ರೂಟ್ ಗೊತ್ತಲ್ವಾ, ಸುಮ್ಮನೆ ಹೋಗ್ತಿರ್ಬೇಕು. ಯಾರು ಏನೇ ಹೇಳ್ತಿದೆ, ಯಾರೋ ನಡುವೆ ಸಿಕ್ಕಿ ಇದು ಹಂಗಲ್ಲ ಕಣೋ ಅಂತಾರೆ, ಆದ್ರೆ ನಮಗೆ ಗೊತ್ತಲ್ವಾ ರೂಟ್ ಇದೆ ಅಂತ. ಆಯ್ತು ಬಿಡಿ ಸರ್ ಹಂಗಲ್ವಾ, ಸರಿ ಸರ್ ಅನ್ಬೇಕು, ಮತ್ತು ನಮ್ಮ ಕೆಲಸನ ಮಾಡಬೇಕು. ನಿಮಗೆ ರೂಟೇ ಗೊತ್ತಿಲ್ಲ ಅಂದಾಗ ಕನ್ಫ್ಯೂಷನ್ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಓಕೆ ಸರ್, ಸ್ಯಾಂಡಲ್ವುಡಲ್ಲಿ ತುಂಬ ಕಲಾವಿದರ ಜೊತೆ, ದೊಡ್ಡ ದೊಡ್ಡ ನಟರ ಜೊತೆ, ನಟಿಯರ ಜೊತೆ ಕೆಲಸ ಮಾಡಿದ್ದೀರಾ. ಹೇಗೆ ಅನ್ಸುತ್ತೆ ಸರ್ ಅವ್ರಗಳ ಜೊತೆ ಎಲ್ಲ ಕೆಲಸ ಮಾಡಿದಾಗ? ತುಂಬ ಖುಷಿ ಆಗುತ್ತೆ. ಒಂದೊಂದ್ಸಲ ನಾನೇ ಎಷ್ಟೊಂದು ಸತಿ ಹಿಂಗೆ ಜಿಂಗಿಟ್ಕೊಂಡಿದ್ದು ನಿಜನ ಸುಳ್ಳ ಅಂತ. ಯಾಕೆಂದರೆ ನಾನು ಅಪ್ಪು ಸರ್ ಜೊತೆ ಮಾಡಿದ್ದಾಗಲಿ, ಡಿ ಬಾಸ್ ಜೊತೆ ಮಾಡಿದ್ದಾಗಲಿ, ಆಮೇಲೆ ಗಣೇಶ್ ಅವ್ರ ಜೊತೆ ಮಾಡಿದ್ದಾಗಲಿ, ನಮಗೆ ಏನಂತಂದರೆ ಸುಮಾರು ಜನ ಜೊತೆ ಮಾಡೀನಿ. ಆಮೇಲೆ ನಮ್ಮ ಪ್ರಜ್ವಲ್ ಸರ್ ಜೊತೆ, ಯೋಗಿ ಸರ್ ಜೊತೆ, ಮುರಳಿ ಸರ್ ಜೊತೆ, ಆಯಿತಾ, ಹಿಂಗೆ ಇಡೀ ಒಂದು ಅರ್ಧ ಇಂಡಸ್ಟ್ರಿ ಜೊತೆಗೆಲ್ಲ ಈಗ ಆ್ಯಕ್ಟ್ ಮಾಡೀನಿ. ಇನ್ನೊಂದು ಅರ್ಧ ಇದ್ದಾರೆ ಬಾಕಿ, ಶಿವಣ್ಣ ಸರು, ಧ್ರುವ ಸರ್ಜಾ ಸರು, ಉಪೇಂದ್ರ ಸರು, ದುನಿಯಾ ವಿಜಯ್, ಧನಂಜಯ್, ನನ್ನ ಜೊತೆಗೆ ಜಯನಗರ 4th ಬ್ಲಾಕ್ ಮಾಡೀನಿ. ಅದಾದಮೇಲೆ ಇನ್ನೂ ಮಾಡಿ, ಈ ಥರ ಇನ್ನೊಂದಿಷ್ಟು ಜನ ಇದ್ದಾರೆ. ಈಗ ಒಂದು ಅರ್ಧ ಮಾಡಿದ್ದೀವಿ. ಖುಷಿ ಏನಂತಂದರೆ ನಾವು ಡಿಗ್ರಿ ಮಾಡ್ಬೇಕಾರೆ ನಮ್ಮ ಅದೇ ಅರೆಯದಲ್ಲಿ ಅಪ್ಪು ಸರು, ಸುದೀಪ್ ಸರು, ಆಮೇಲೆ ಮತ್ತು ನಮ್ಮ ಡಿ ಬಾಸು, 3 ಜನ ಒಂದೊಂದು ಚೂರು ವ್ಯತ್ಯಾಸದಲ್ಲಿ ಒಂದೇ ಟೈಮಲ್ಲಿ ಬಂದರು. ನಾವು ಅವಾಗ ಗೊತ್ತಲ್ಲ ಸಿನಿಮಾ ಕ್ರೇಜ್ ಹೆಂಗಿರುತ್ತೆ ಅಂದರೆ ಡಿಗ್ರಿಲಿದ್ದಾಗ. ಇವ್ರು 3 ಜನದ ಸಿನಿಮಾಗಳನ್ನು ಹೆಂಗೆ ನೋಡಿದ್ದೀವಿ ಅಂದರೆ ಆ್ಯಕ್ಚುಲಿ ತುಂಬ ನಮಗೂ ಒಳಗೆ ಇನ್ಸ್ಪೈರ್ ಮಾಡಿದ್ದಾರೆ ಅವರು. ಯಾಕೆಂತಂದರೆ ಅವಾಗ ನಾವು ಡಿಗ್ರಿ ಇದ್ವಲ್ಲ ಅಲ್ವಾ, ಕಲಾವಿದರಾಗ ಇದಕ್ಕೆ ಅವ್ರದ್ದು ಪುಷ್ ಇದೆ. ಅಷ್ಟು ಸಿನಿಮಾ ನೋಡಿದ್ವಿ. ಇವತ್ತಿಗೂ ಒಂದು 99% ಅವ್ರ 3 ಜನದ ಸಿನಿಮಾನ ಫಸ್ಟ್ ಶೋನೇ ನೋಡಿದ್ವಿ ಇವತ್ತಿಗೂ. ಅಷ್ಟು ಕ್ರೇಜ್ ಇದ್ದದ್ದು. ಹಂಗಾಗಿ ಇವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ಆಯಿತಾ. ಅಂಥದ್ರಲ್ಲಿ ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡಿ, ಅವ್ರ ಜೊತೆಯಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ನಿಜವಲ್ಲೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಅವ್ರ ಜೊತೆಗೆಲ್ಲ ಇದ್ದಾಗ ಗುರು ಇದು ನಿಜವಲ್ಲೂ ಲಲ್ಸ ಅಂದರೆ ಅಷ್ಟು ದೂರದಿಂದ ಪರ್ದೆಯಲ್ಲಿ ನೋಡಿ ಇವರೆಲ್ಲ ಸ್ಟಾರ್ಗಳು ಅಂತೇಳಿ ಇನ್ಸ್ಪೈರ್ ಎಲ್ಲ ತಗೊಂಡು ಇದು ಮಾಡಿದ್ರು. ಈಗ ಅವ್ರ ಜೊತೆಲಿ ಆ್ಯಕ್ಟ್ ಮಾಡ್ತಿದ್ದೀವಿ ಅನ್ನೋ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತಂದರೆ ಒಳಗೆ ಎಷ್ಟು ಖುಷಿ ಆಗುತ್ತೆ, ಅದನ್ನು ಕೆಲವೊಂದು ಪದಗಳಲ್ಲಿ ಹಂಚ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಆ ಸೌಭಾಗ್ಯ ಪಡೆದ್ರೆ ನಾನೇ ಪುಣ್ಯವಂತ ಅಂತ ಹೇಳ್ತೀನಿ. ಯಾಕೆಂದ್ರೆ ಅಷ್ಟು ಈಸಿ ಅಲ್ಲ ಅದು. ಯಾಕೆಂದ್ರೆ ಯಾವುದೋ ಕಡೂರಲ್ಲಿ ಹೂ ಮಾರ್ಕೊಂಡು ಇನ್ನೊಂದು ಮಾಡ್ಕೊಂಡು ಆ ಥರ ಓದ್ತಿದ್ದರು. ಇವತ್ತಿಲ್ಲಿ ಬಂದು ಏನೋ ಮಾಡ್ತಿದ್ವಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ, ನಮ್ಮ ಇಡೀ ಕನ್ನಡ ಚಿತ್ರರಂಗ ನಮಗೆ ಆಶೀರ್ವಾದ ಮಾಡಿದೆ. ಆಮೇಲೆ ನಮ್ಮ ರಂಗಭೂಮಿ ಮೇಯ್ನು ಫೌಂಡೇಶನ್ ಅದು ರಂಗಭೂಮಿ, ಅವೆಲ್ಲ ಸಪೋರ್ಟಿಂದ ಇವತ್ತು ಅವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡೋ ಸೌಭಾಗ್ಯ ನನಗೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋ ಇದು ಸೌಭಾಗ್ಯನೇ ಅಂತಲೇ ಹೇಳ್ಬೋದು. ಧರ್ಮಣ್ಣ ಅವರು ಪ್ರೊಡ್ಯೂಸರ್ ಆಗಿ ರಾಜಯೋಗದಲ್ಲಿದ್ದೀರಾ, ನೀವೇ ಅದರಲ್ಲಿ ಮುಖ್ಯ ನಟರಾಗಿ ಬೇರೆ ಫುಲ್ ಕಂಪ್ಲೀಟ್ ಆಗಿ ನಟಿಸಿದ್ದೀರಾ. ಹೇಗಿತ್ತು ಸರ್ ರಾಜಯೋಗ? ಅದು ಲಿಂಗರಾಜ್ ಅಂತ, ಲಿಂಗರಾಜು ಉಚ್ಚಂಗಿದುರ್ಗ ಅಂತ ಡೈರೆಕ್ಟ್ರು. ನಿಜ ಹೇಳ್ತೀನಿ, ಅವರು ಫಸ್ಟ್ನೇ ಸತಿ ನಾನು ರಾಮರಾಮರ ಆದಮೇಲೆ ಒಂದು 5-6 ಕತೆ ಕೇಳಿದೆ, ಆಯಿತಾ. ಮೇನ್ ಲೀಡ್ಗೆ ಲವ್ ಥರ ಈ ಥರ ಚಿಕ್ಕ ಚಿಕ್ಕ ಆಕ್ಷನ್ ಥರ ಈ ಥರದ್ದೆಲ್ಲ. ನಂದೇನು ಒಂದು ಪ್ಲಸ್ಸು ಒಂದು ಮೈನಸ್ ಅಂದರೆ, ನನಗೆ ನಾನು ಏನು ಮಾಡ್ಬೋದು ಅಂತ ನನಗೆ ಚೆನ್ನಾಗಿ ನನ್ನ ವೀಕ್ನೆಸ್ಸು ನನ್ನ ಪ್ಲಸ್ ಏನು ನನಗೆ ಮಾತ್ರ ಗೊತ್ತಿರೋದು. ಈಗ ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಪ್ಲಸ್ ನಿಮಗೆ ಮಾತ್ರ ಗೊತ್ತಿರುತ್ತೆ. ಹಂಗಾಗಿ ನಾನು ಮಾಸ್ ಎಲ್ಲ ಮಾಡಿದ್ರೆ ನನಗೆ ಗೊತ್ತು ಅದು ವರ್ಕ್ ಆಗಲ್ಲ. ಈ ಜಲ ಏನು ಹಾಸ್ಯ ಮಾಡಲ್ಲ, ಅಪಹಾಸ್ಯ ಮಾಡಿಬಿಡ್ತಾರೆ ಅವಾಗ. ಈ ಥರದ್ದೆಲ್ಲ ಗೊತ್ತಿದ್ದಾಗ ಅವೆಲ್ಲ 5-6 ಇಲ್ಲ ಸರ್ ನಂಗೆ ಸೂಟ್ ಆಗಲ್ಲ, ಬೇರೆ ಯಾರು ಬೇಕಾದ್ರೆ ಕ್ಯಾರೆಕ್ಟರ್ ಕೊಡಿ ಸರ್ ಮಾಡ್ತೀನಿ ಅಂತೇಳಿ ಎಲ್ಲ ಹೇಳ್ತಿದ್ದೆ. ಈ ಅಪ್ಪ ಬಂದು ನನಗೆ ಒಂದ್ಸತಿ ನಮ್ಮ ಲಿಂಗರಾಜು ಬಂದು ಕತೆ ಹೇಳಿದಾಗ, ಏನು ಇಷ್ಟು ಚೆನ್ನಾಗಿ ಹೇಳ್ಬಿಟ್ನಲ್ಲ ಕತೆ, ನಂಗೆ ಆಶ್ಚರ್ಯ ಅನಿಸ್ಬಿಡ್ತು, ಇಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾನಲ್ಲ ಈ ಹುಡುಗ ಅಂತ. ಆಮೇಲೆ ನಿಧಾನಕ್ಕೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ತುಂಬ ಓದ್ಕೊಂಡಿದ್ದ, ತುಂಬ ಕೆಲಸ ಮಾಡಿದ್ದ ಅವನು ಎಲ್ಲರ ಜೊತೆನೂ. ಆಮೇಲೆ ನಂಗೆ ಅನಿಸಿದ್ದು, ಅವ್ನು ಹೇಳಿದಾಗ 60% ನಾನೇ ಬಂದೋಗ್ಬಿಟ್ಟೆ ಕತೆ ಒಳಗೆ. ನಾನು ಡಿಗ್ರಿ ಮಾಡಿದ್ದೆ, ನಾನು ಒಂದೊಂದ್ಸತಿ KS ಎಕ್ಸಾಮ್ ಬರ್ತಿದ್ದೆ, ನಮ್ಮ ಫ್ಯಾಮಿಲಿ ಅಲ್ಲಿ ಏನು ಸಕಟ ಇದು ನನಗೆ ಪಕ್ಕ ಸೂಟಲ್ಲ ಇದು ಅಂತ. ಹಂಗಾಗಿ ನಾನು ಅದಕ್ಕೆ ಒಂದಿಷ್ಟು ಸ್ವಲ್ಪ ನಾನೇ ಜಾಸ್ತಿ ಹಾಕಿಲ್ಲ, ನನಗೆ ಕಾಸು ಕೊಟ್ಟಿಲ್ಲ. ಆಮೇಲೆ ಸಣ್ಣ ಪಣ್ಣದ ಏನಾರು ಇದ್ದಾಗ ಅಷ್ಟೇ ಮಾಡಿದ್ದೀನಿ. ಹಂಗಾಗಿ
ಕೋ ಪ್ರೊಡ್ಯೂಸರ್ ಅದೇ. ಆ ಕ್ಯಾರೆಕ್ಟ್ರು ಬಿಡಲೇಬಾರ್ದು ಅಂತ ರೊಚ್ಚಿಗೆದ್ದು ಇದನ್ನು ಮಾಡಲೇಬೇಕು, ಒಳ್ಳೆ ಕತೆ ಮಾಡೀನಿ ಅಂತ ಅಂದ್ಬಿಟ್ಟು ಮಾಡಿದ್ದು. ಒಂದು 50 ದಿನ ಹೋಯ್ತು ಎಲ್ಲರ ಆಶೀರ್ವಾದದಿಂದ, ತುಂಬ ಚೆನ್ನಾಗಾಯಿತು. ಆಮೇಲೆ ಒಳ್ಳೆ ವಿಮರ್ಶೆ ಬಂತು, ಎಲ್ಲರೂ ಅಷ್ಟೇ ಹೇಳಿದ್ದು. ಅದೇ ಅವ್ರು ಹೇಳಿದ್ರು, ಇನ್ನೂ ಚೂರು ನೀವು ಪಬ್ಲಿಸಿಟಿ ಒಂಚೂರು ಕಮ್ಮಿ, ವಾಸು ಬರಲ್ವಾ ಎಲ್ಲರೂ, ಹಂಗಾಗಿ ಅವರಿಗೂ ಗೊತ್ತಿಲ್ಲ ಪಾಪ ಈ ಥರ ಮಾಡೋದು ಏನು ವರ್ಕೌಟ್ ಆಗುತ್ತೆ ಅಂತ. 4 ಜನ 5 ಜನ ಪ್ರೊಡ್ಯೂಸರ್ಸ್ ಇದ್ರು. ಹಂಗಾಗಿ ಆದರೆ ಎಷ್ಟು ಅಪ್ರಿಷಿಯೇಟ್ ಆಗಲಿ, ನಿಮ್ಮ ವಿಮರ್ಶೆ ಆಗಲಿ ಇವೆಲ್ಲ ತೆಗ್ದು ನೋಡಿ. ಗೂಗಲ್ ಸುಮಾರು ಜನ ಕೇಳ್ತೀಯಾರು ಯಾವಾಗ ಬರುತ್ತೆ ಅಂತ. ಸದ್ಯದಲ್ಲೇ OTTಗೆ ಬರೋ ಥರ, ಟಿವಿಗೂ ಕೊಡೋ ಥರ ಪ್ಲಾನ್ ಈಗ ನಡೀತಿದೆ. ಯಾಕೆಂದ್ರೆ ರಿಲೀಸ್ ಮಾಡಿದ್ವಿ ಮೊನ್ನೆ. ನಮ್ಮ ಪ್ರೊಡ್ಯೂಸರ್ ಇಲ್ಲ ನಾನು ರಿಲೀಸ್ ಮಾಡಬೇಕು ಅಂತಂದ್ರು, ನಮ್ಮ ಕುಮಾರ ಕಂಠೀರವ ಅಂತ. ಆಯ್ತು ಸರ್ ಮಾಡಿ ಅಂದ್ಮೇಲೆ ಪ್ರೊಡ್ಯೂಸರ್ ಮತ್ತು ನಮಗೆ ಅನ್ನದಾತರು ಅಂದಮೇಲೆ ಎಲ್ಲ ಅವ್ರದ್ದೇ ಮೇಯ್ನು. ಅವ್ರು ಏನು ಹೇಳ್ತಾರೆ ಹಂಗೆ. ಕೋಲಾರ ಈ ಕಡೆಗೆಲ್ಲ ಒಂದು ಸ್ವಲ್ಪ ಒಂದು 5-6 ಕಡೆ ಮತ್ತೆ ರಿಲೀಸ್ ಮಾಡಿದ್ವಿ ದಸರಾಗೆ. ರಿಲೀಸ್ ಆದಮೇಲೆ ಬೇಕಾದ್ರೆ ಪ್ಲ್ಯಾನ್ ಮಾಡೋಣ ಕೊಡೋದು OTTಗೆ ಟಿವಿಗೆಲ್ಲ ಅಂತ ಹೇಳಿದ್ರು. ಈಗ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ. ನಿಜವಾಗ್ಲೂ ಒಂದು ಅದ್ಭುತ ಅನುಭವ. ಆಮೇಲೆ ನಾನು ಇಲ್ಲೇ ದುಡ್ದಿದ್ದಲ್ವಾ, ಈ ಥರ ಕಥೆಗಳು ಬಂದರೆ 100% ನಾನು ಸಣ್ಣ ಪಣ್ಣದ ಏನು ಇದು ಮಾಡ್ಕೊಂಡು ಮಾಡ್ಬೋದು, 100% ಮಾಡ್ತೀನಿ, ಅದ್ರಾಗ ಏನು ಡೌಟೇ ಇಲ್ಲ. ಇಲ್ಲೇ ತಗೊಂಡಿದ್ದೀವಿ, ಇಲ್ಲೇ ಕೊಡೋಕ್ಕೆ 100% ಯಾವತ್ತೂ ರೆಡಿ ನಾವು. ಯಾಕೆಂದರೆ ಕೆಲವೊಂದು ಕಥೆಗಳು ಹಂಗೆ ಅನ್ಸ್ಬಿಡುತ್ತೆ, ಎಲ್ಲ ಕಥೆಗಳು ಹಂಗೆ ಅನ್ಸಲ್ಲ. ಕೆಲವೊಂದು ಕಥೆಗಳು ನಮಗೆ ಇಲ್ಲಿಗೆ ನಾಡ್ದಾಗ 100% ಅದಕ್ಕೆ ಏನು ನಾವು ಕೊಡ್ಬೇಕು ನಮ್ಮ ಕಡೆಯಿಂದ, ಅದು ಈ ನಮ್ಮ ರಾಜ್ಯೋಗಕ್ಕೆ ಅಂತಲ್ಲ, ಆ ಥರ ಕಥೆಗಳು ಯಾವುದೇ ಬಂದರೂ ಅದಕ್ಕೆ ನಾವು ರೆಡಿ ಇರ್ತೀವಿ. ನೀವು ವಿದ್ಯಾಭ್ಯಾಸನ ಪತ್ರಿಕೋದ್ಯಮದಲ್ಲಿ ಮಾಡಿದ್ದೀರಾ. ನೀವು ಕಂಡಂಥ ಪತ್ರಿಕೋದ್ಯಮ ನಿಮ್ಗೆ ಈಗ ಸಹಾಯ ಮಾಡ್ತಿದ್ಯಾ ನಿಮ್ಮ ಜೀವನದಲ್ಲಿ? ಈಗ ಖಂಡಿತ ಮಾಡ್ತಿದ್ದೆ. ಅಂದರೆ ನನಗೆ ನಾನು ಡಿಗ್ರಿ ಮುಗಿಸಿ ನಾಟಕಕ್ಕೆ ಬಂದಿದ್ದಲ್ವಾ, ನಮ್ಮ ಸರ್ರು ರೈಟ್ರ್ ಆ್ಯಕ್ಚುಲಿ. ನಮ್ಮ ಸರ್ರು ಯಶವಂತ್ ಸರ್ ದೇಶಪಾಂಡೆ ಪೇಪರಿಗೆಲ್ಲ ಬರೀತಿದ್ರು, ಅವಾಗ ಎಲ್ಲ ಮಾಡೋರಲ್ಲ. ಅವಾಗ ಓದೋದೆಲ್ಲ ಒಂಚೂರು ಚಿಕ್ಕದಿತ್ತಲ್ಲ, ಅವ್ರು ಅದೇ ಹೇಳ್ತಿದ್ರು, ಇದ್ರ ಜೊತೆಗೆ ಏನಾರು ಒಂದು ಮಾಡು, ಬರೀ ನಾಟಕ ಅಂತಲೇ ಮಾಡೋದ್ರ ಜೊತೆಗೆ ಒಂದು ಎಜುಕೇಷನ್ ಇದ್ರೆ ಒಳ್ಳೇದಲ್ವಾ ಅಂತ. ಆಮೇಲೆ ಎಲ್ಲ ಒಂಚೂರು ನಾನು ಇಲ್ಲೆಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಬೇಕಾದ್ರೆ ನನ್ನೇ ಕಳಿಸ್ತಿದ್ರು, ಪ್ರೆಸ್ ನೋಟ್ ಕೊಟ್ಬಾ, ಇದನ್ನು ಕೊಟ್ಬಾ ಅಂತೆಲ್ಲ. ಅವಾಗೆಲ್ಲ ಹೋಗ್ಬೇಕಾದ್ರೆ ಅನ್ಸೋದು ಈ ಥರದ್ದೊಂದು ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ. ಆಮೇಲೆ ನನಗೆ ಚಿಕ್ಕದ್ರಿಂದಲೇ ಏನಂತಂದರೆ, ಯಾವುದೇ ಒಂದು ಇದನ್ನು ಹತ್ರದಿಂದ ನೋಡಿದ್ರೆ ನಾನು ಹೂವಿನ ವ್ಯಾಪಾರ ಮಾಡ್ತಿದ್ದೆ ಆಯಿತಾ. ನಮ್ಮ ಹತ್ರ ಕಾಸಿರಲಿಲ್ಲ, ಆದರೆ ಕಾಸನ್ನ ಅವತ್ತಿಗೆ ನಮ್ಮ ಅಪ್ಪ ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು ಅಂದರೆ, ಒಂದೊಂದು ರೂಪಾಯಿನೂ ಎಷ್ಟು ಇಂಪಾರ್ಟೆಂಟು, ಆ ರೂಪಾಯಿನ ಎಷ್ಟು ಚೆನ್ನಾಗಿ ಅದನ್ನು ಎಲ್ಲಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ, ಇದೆಲ್ಲ ನಮಗೆ ವ್ಯಾವಹಾರಿಕ ಬುದ್ಧಿನ ನಮ್ಮ ಅಮ್ಮರು ನಾನು ಚಿಕ್ಕದ್ರೆ. ನಾವೇನೇ ಈಗ ಪ್ಲೇಟಲ್ಲಿ ಟೊಮೆಟೊ ಹಿಡ್ಕೊಂಡು ₹1 ಮಾರ್ಬಿಡ್ತಿದ್ವಿ, ಒಂದೊಂದ್ಸತಿ 5 ಟೊಮೆಟೊ ಇಡ್ತಿದ್ವಿ, ಒಂದೊಂದ್ಸತಿ ನಾನೇ ಕಿಲಾಡಿತನ ಬಳಸ್ಬಿಟ್ಟು ಒಂದಿಷ್ಟು ಟೊಮೆಟೊ ಕೊಟ್ಟರೆ 5 ಆಗೋದನ್ನ 6 ಮಾಡ್ತಿದ್ದೆ. ಈ ಥರದ್ದೆಲ್ಲ ಐಡಿಯಾ ಇತ್ತಲ್ವಾ. ಇದೆಲ್ಲ ಆ್ಯಕ್ಚುಲಿ ಬಂದು ಇಲ್ಲಿ ನೋಡೋಣ ಅಂತಂದ್ಬಿಟ್ಟು ಜರ್ನಲಿಸಮ್ ಹಾಕಿದೆ, ಓದೋಕ್ಕೆ ಶುರು ಮಾಡಿದೆ. ಒಂದಿಷ್ಟು ಅವ್ರ ಜೊತೆನೇ ಒಡನಾಟಗಳಿತ್ತು, ಅವತ್ತಿಂದನೂ ಇರೋ ಒಡನಾಟ ಇವತ್ತಿಗೂ ಇದೆ. ನಾನು ಡಿಗ್ರಿ ಮಾಡ್ಬೇಕಾರೆ ಇದನ್ನು ಮಾಡ್ಬೇಕಾರೆ MA ಜರ್ನಲಿಸಮ್ ಮಾಡ್ಬೇಕಾರೆ ಒಂದಿಷ್ಟು ಚೆನ್ನಾಗಿ ಗೈಡ್ ಮಾಡಿದ್ರಲ್ಲ, ಅವರೆಲ್ಲ ಇವತ್ತಿಗೂ ನನ್ನ ಜೊತೆಗಿದ್ದಾರೆ. ಹಂಗಾಗಿ ಅವರೆಲ್ಲ ಒಡನಾಟ ಇದ್ದಿದ್ದರಿಂದ ಇದು ನನಗೆ ಏನಂತಾರೆ ಅದಕ್ಕೆ ಮಾರ್ಕೆಟಿಂಗು ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ನಾಟಕದಲ್ಲಿ. ಆಮೇಲೆ ನಾನೆಲ್ಲ ಹೇಳಿದ್ನಲ್ಲ, ನಾವೇ ಬ್ಯಾನರ್ ಕಟ್ತಿದ್ವಿ, ನಾವೇ ಪಬ್ಲಿಸಿಟಿ ಮಾಡ್ತಿದ್ವಿ, ಅದನ್ನು ಚೇಂಜ್ ಮಾಡ್ತಿದ್ದೆ. ನೋಡೋಣ ಇದೇ ಇಲ್ಲಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ. ನೀವು ನಂಬಲ್ಲ, ಮಂಗಳೂರಲ್ಲಿ ನಮ್ಮ ನಾಟಕಗಳಿಗೆ ಜಾಸ್ತಿ ಬರಲ್ಲ, ಅಲ್ಲಿ ಯಕ್ಷಗಾನ ಈ ಥರದ್ದು ಸ್ವಲ್ಪ ಜಾಸ್ತಿ, ಅವ್ರದ್ದೇ ಒಂದು ಬೇರೆ ಥರ ಇದು ಮಾಡ್ಕೊತಾರೆ ಅಲ್ವಾ. ನಮ್ಮ ಸರ್ ಹೇಳಿದ್ರು, ಮಂಗಳೂರಲ್ಲಿ ನಮ್ಮಂಥ ನಾಟಕಗಳು ಅಷ್ಟು ವರ್ಕ್ ಆಗಲ್ಲ ಕಣ ಅಂತ. ನಾನು ನೋಡೋಣ ಯಾಕೆ ಮಾಡಬಾರ್ದು, ಅಟ್ಟ ಬಿದ್ದು ಆರ್ಗನೈಸ್ ಮಾಡಿದೆ. ವಿಶೇಷವಾಗಿ ಪಬ್ಲಿಸಿಟಿ, ಕಾಲೇಜಿಗೆ ಹೋದೆ, ಇದಕ್ಕೆ ಹೋದೆ, ಅಲ್ಲ ಆಟೋ ಪ್ರಚಾರ ಮಾಡಿದೆ, ಈ ಥರದ್ದೆಲ್ಲ ಮಾಡಿ ನೀವು ನಂಬಲ್ಲ 3 ದಿನ ಹೌಸ್ಫುಲ್ ಮಾಡಿಸಿದ್ದೆ. ನಮ್ಮ ಸರ್ರು ಏನೋ ಎಲ್ಲ ಹೌಸ್ಫುಲ್ ಮಾಡಿಸಿದ್ಯಾ ಅಂತ. ಅಂದರೆ ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಲ್ವಾ. ಅದು ಸಿನಿಮಾಕ್ಕೆ ಬೇಕದು. ಸಿನಿಮಾಕ್ಕೆ ಇವತ್ತೇನು ನಾನು ಹೇಳಿದ್ನಲ್ಲ, ದೊಡ್ಡ ಬಿಡಿ, ದೊಡ್ಡ ಪ್ರೊಡ್ಯೂಸರ್ಗಳು ಅವರಿಗೆ ಒಂದು ಇದಿರುತ್ತೆ, ಕಾಸಿರುತ್ತೆ, ಎಲ್ಲ ಮಾಡ್ತಾರೆ. ಕಾಸಿಲ್ದಂಗೆ ಮಾರ್ಕೆಟಿಂಗ್ ಮಾಡೋದು, ಒಂದು ಸಣ್ಣ ಮಟ್ಟಿಗೆ ಕಾಸಿದ್ದು ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡೋದಿದೆಯಲ್ಲ, ಅದು ತುಂಬ ಚೆನ್ನಾಗಿ ಗೊತ್ತು ನನಗೆ, ತುಂಬ ಚೆನ್ನಾಗಿ ಗೊತ್ತು. ನಾನು ರಾಜಯೋಗಕ್ಕೂ ಅದೇ ಮಾಡಿದ್ದು. ನೀನು ನಂಬಲ್, ನಾನು ರಾಜಯೋಗಕ್ಕೆ ಎಷ್ಟು ಓಡಾಡಿದ್ದೀನಿ ಅಂತಂದರೆ, ಇವತ್ತಿನವರೆಗೂ ಯಾರು ಟ್ರೈನಲ್ಲಿ ಪ್ರಚಾರ ಮಾಡಿರಲಿಲ್ಲ, ನಾನು ಮಾಡಿದ್ದೀನಿ. ನಮ್ಮ ರಾಮರಾಮರಿಗೆ ನಾನು ನಟ ನಮ್ಮ ಹುಡುಗರೆಲ್ಲ ಸೇರಿಬಿಟ್ಟು ಬಸ್ಸಲ್ಲಿ ಫಸ್ಟ್ನೇ ಸತಿ ಬಸ್ಸಲ್ಲಿ ಪ್ರಚಾರ ಮಾಡಿರೋದು. ಅದು ಎಷ್ಟು ಇದಾಗೋಯ್ತು ಅಂದರೆ, ಹಂಗೆ ಆ ಥರದ್ದು ವಿಶೇಷ ಥಾಟ್ಗಳು ಯಾವಾಗ ಬರುತ್ತೆ ಅಂದರೆ, ನಮಗೊಂದಿಷ್ಟು ಐಡಿಯಾ ಇದ್ದಾಗ, ಆಮೇಲೆ ನಾವೊಂದಿಷ್ಟು ಓಡಾಡಿದ್ದೀವಲ್ಲ. ನಾನು ಅದನ್ನೇ ಹೇಳಿದ್ದು, ನಾನು ಸುತ್ತಾಡಿರೋದು ಜಾಸ್ತಿ. ಸುತ್ತಾಡಿರೋ ಇದರಲ್ಲಿ ಯಾವ ಥರದ ಜನ ಸಿನಿಮಾ ನೋಡ್ತಾರೆ, ಅವ್ರನ್ನ ಹೆಂಗೆ ರೀಚ್ ಮಾಡಬೇಕು, ಈ ಥರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆಯಲ್ಲ, ಅದರಲ್ಲಿ ನಾನು ಸ್ವಲ್ಪ ಖತರ್ನಾಕ್ ನನ್ನ ಮಗ. ಹಂಗಾಗಿ ಅದು ಪತ್ರಿಕೋದ್ಯಮ ಇಲ್ಲಿಗೆ ಚೆನ್ನಾಗಿ ಯೂಸ್ ಆಯಿತು. ಕೊನೆಯದಾಗಿ ಸರ್, ಧರ್ಮಣ್ಣ ಅವ್ರಿಗೆ ಮುಂದೆ ಇರುವಂಥ ಗುರಿ ಏನು ಅವ್ರ ಜೀವನದಲ್ಲಿ? ಸರ್, ನಾನು ನಿಜ ಹೇಳ, ನಾನು ಇದನ್ನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಸರ್. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಏನು ಗಾದೆ ಮಾತಿದೆ, ಆ ಥರ ಇರೋದು ನಾವು. ನಮಗೇನು ಅನಿಸುತ್ತೆ ಅದನ್ನು ಮಾಡ್ತಾ ಹೋಗ್ತೀನಿ, ಮಾಡ್ತಿರೋದ್ರಲ್ಲೇ ವಿಶೇಷವಾಗಿ ಮಾಡ್ತಾ ಹೋಗ್ತೀನಿ. 100% ನನಗೆ ಗೊತ್ತಿದ್ದಂಗೆ. ಈಗ ನೋಡಿ, ನಾನೇ 1-2 ಸಿನಿಮಾ ಈಗ ಮತ್ತೆ ಹಂಪಿ ಎಕ್ಸ್ಪ್ರೆಸ್ ಅಂತ ಈಗ ಮತ್ತೆ ಒಂದು ಲೀಡಾಗಿ ಮಾಡ್ತಾಯಿದ್ದೀನಿ ಆಯಿತಾ. ಅದಾದಮೇಲೆ ಇನ್ನೊಂದು ಬರುತ್ತೆ, ಅದು ನೀವು ನಂಬಲ್ಲ, ಒಂದು ಪುಸ್ತಕದಲ್ಲಿ ಒಂದು ಕತೆ ಓದಿ ಆಯಿತಾ, ಇದೇನೋ ತುಂಬ ಚೆನ್ನಾಗಿದೆಯಲ್ಲ ಅಂತ ನಾವು ನಮ್ಮ ಪ್ರವೀಣ್ ಅಮರ ಪ್ರೇಮಿ ಅರುಣ್ ಡೈರೆಕ್ಟ್ರು, ಹಿಂಗೆ ಎಷ್ಟು ಬರುತ್ತದೆ ಸಿನಿಮಾ ರಿಲೀಸಿಗೆ, ಅವರು ಕೂತ್ಕೊಂಡು ಒಂದು ದಿವಸ ಓದಿದ್ವಿ, ಏನೋ ಚೆನ್ನಾಗಿದೆಯಲ್ಲ ಅಂತ. ಆಮೇಲೆ ಆ ಪುಸ್ತಕದ ಬಗ್ಗೆ, ಆ ಕತೆ ಬಗ್ಗೆ ರಿಸರ್ಚ್ ಮಾಡ್ತಾ ಗೊತ್ತಾಯ್ತು, ಯಾರು ಬರ್ದಿರಲ್ಲ ಅವ್ರದ್ದೇ ರಿಯಲ್ ಸ್ಟೋರಿ ಅಂತ. ಯಾವುದು? ಸಿನ್ನೂರಲ್ಲಿ ಒಬ್ಬರು ರಿಯಲ್ ಸ್ಟೋರಿ ಅದು. ಅವಾಗ ಏನು ಮಾಡಿದ್ವಿ, ನಾನು ಪ್ರವೀಣ್ ಜಿ ಸಿನ್ನೂರಿಗೆ ಹೋದ್ವಿ. ಸಿನ್ನೂರಿಗೆ ಹೋಗಿ ಎಲ್ಲ ಇದನ್ನು ಮಾಡಿ ಅವ್ರ ಕತೆ ಕೇಳಿ,
ಅವರು ಎಲ್ಲ ಇದು ಮಾಡ್ಕೊಂಡು ಅಲ್ಲಿ ಅಟ್ಮಾಸ್ಫಿಯರ್, ಅವ್ರ ಫ್ಯಾಮಿಲಿ, ಅವ್ನು ಎಲ್ಲೆಲ್ಲಿ ಓಡಾಡಿದ್ದು ರಿಯಲ್ ಕತೆ ಅಲ್ವಾ, ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ ಕತೆ ಅದು. ಇವತ್ತಿನ ಇದಕ್ಕಂತೂ ತುಂಬ ಕನೆಕ್ಟ್ ಆಗೋ ಕತೆ. ಹಂಗಾಗಿ ಏನು ಮಾಡಿದ್ವಿ, ಓದ್ವಿ, ಮಾತಾಡಿದ್ವಿ, ಎಲ್ಲ ಆಯಿತು. ಆಮೇಲೆ ಎಲ್ಲ ಆದಮೇಲೆ ನಾವು ಬಂದ್ಬಿಟ್ಟು ಹಿಂಗೆ ಮಾಡೋಣ ಅಂತ ಅವ್ರದ್ದು ಒಂದು ಇದ್ದು ಸಿನಿಮ್ಯಾಟಿಕ್ ಒಂದು ಟಚ್ ಬೇಕಲ್ಲ, ಒಂದು ಏರಿಳಿತ ಬೇಕಲ್ವಾ, ಸಿನಿಮಾಕ್ಕೆ ಇದು ಬೇಕಲ್ವಾ, ಅದನ್ನೆಲ್ಲ ಮಾಡ್ಕೊಂಡು ಅವ್ರನ್ನ ಕರೆಸಿ ಮತ್ತೆ ಅವ್ರಿಗೆ ಹೇಳಿ ಸೂಪರ್ ಸರ್ ನಮ್ಗಿನ್ನೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಸರ್ ಅಂತೆಲ್ಲ ಹೇಳಿ ಈಗ ಇದನ್ನ ನಮ್ಮ ಇದಕ್ಕೆ ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ದೀವಿ, ನಾವೇ ಮಾಡ್ತೀವಿ ಅಂತೆಲ್ಲ ಎಲ್ಲ ಆಗಿದೆ. ಈ ಕತೆ ಸದ್ಯದಲ್ಲೇ ಜನವರಿಲಿ ಫೆಬ್ರವರಿಗೆ ಅನೌನ್ಸ್ ಮಾಡಿ ಆ ಸಿನಿಮಾ ಶೂಟ್ ಮಾಡ್ತೀವಿ. ಅದು ತುಂಬ ಕನೆಕ್ಟ್ ಆಗಿರೋ ಕತೆ ನನಗೆ. ಆ ಥರ ನಾವು ಹುಡುಕ್ತಾನೆ ಇರ್ತೀವಿ ಸರ್. ಆದ್ರೆ ಏನಂತಂದ್ರೆ ಹಿಂಗೆ ಮಾಡ್ತೀವಿ, ಇದನ್ನೇ ಹಂಗೆ ಹೋಗಲ್ಲ ನಾವು ಹೋದಾಗ ಏನೋ ಇನ್ಸ್ಪೈರ್ ಆಗುತ್ತಲ್ವಾ, ಖಂಡಿತವಾಗ್ಲೂ ಅದನ್ನ ಬಿಡಲ್ಲ. ನಾವು ಒಂದು ಸತಿ ನಂದು ಅದೊಂದು ಚಿಕ್ಕ ಹುಡುಗರಿಂದ ನಂಗೆ ಗೊತ್ತಿಲ್ಲ ಅದು ಯಾಕೆ ಅಂತ. ಒಂದು ಸತಿ ಏನಾರ ನಾನು ಇದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಸರ್ ಅದು ಎಷ್ಟೇ ಕಷ್ಟ ಆಗಲಿ ಬಿಡೋ ಮಕ್ಕಳಲ್ಲ ನಾವು ಹಂಗೆ ಬೆಳೆದವರು. ಆಮೇಲೆ ರಂಗಭೂಮಿ ಬೇರೆ, ಅದು ಇನ್ನೂ ಸ್ಟ್ರಾಂಗಾಗಿ ಹೇಳ್ಕೊಟ್ಬಿಟ್ಟಿದೆ. ಹಂಗಾಗಿ ಆ ಥರದ್ದು ಯಾವುದೇ ಬರಲಿ ಕತೆಗಳು, ಆಮೇಲೆ ಇನ್ನೇನು ಸಿನಿಮಾಗಳನ್ನು ದೇವ್ರ ದಯಿಂದ ತುಂಬ ಚೆನ್ನಾಗಿ ಆಗ್ತಿದೆ. ಚಿಕ್ಕಣ್ಣ ಸರ್ಗೆ ನೆಕ್ಸ್ಟ್ ಮತ್ತೊಂದು ಮಾಡ್ತಿದ್ದಾರೆ, ಅದರಲ್ಲೂ ಮಾಡ್ತೀನಿ. ಗುರುನಂದನ್ ಅವ್ರ ಜೊತೆ ಮಾಡ್ತಿದ್ದೀನಿ, ರಿಷಿ ಅವ್ರ ಜೊತೆ ಮಾಡ್ತಿದ್ದೀನಿ, ಸುಮಾರು ಸಿನಿಮಾಗಳು. ಆಮೇಲೆ ನಾಗಭೂಷಣ್ ವಿದ್ಯಾಪತಿ ನಮ್ಮ ಡಾಲಿ ಪ್ರೊಡಕ್ಷನ್ ಅದರಲ್ಲೂ ಮಾಡ್ತಿದ್ದೀನಿ. ಸುಮಾರು ಸಿನಿಮಾಗಳು ಶೂಟಿಂಗ್ ನಡೀತಾ ಇದೆ, ರಿಲೀಸಿಗೆ ಸುಮಾರು ಸಿನಿಮಾಗಳಿದೆ. ಅಮರ ಪ್ರೇಮಿಯರನ್ನಾಗಲಿ, ಆಮೇಲೆ ಜಾಕ್ಟೇಜ್ ಜೆನ್ಶೆಟ್ಸು, ನಮ್ಮ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಇರೋ ಧನುಷ್ದು, ಈ ಥರ ಸುಮಾರು ಸಿನಿಮಾಗಳು ಶೂಟಿಂಗ್ ನಡೀತಿದೆ, ರಿಲೀಸಿಗೆ ರೆಡಿ ಇದೆ. ಒಂದಿಷ್ಟು ಸಿನಿಮಾಗಳು ಈಗ ಶುರು ಆಗ್ತಿದೆ. ಈ ಥರದ್ದು ಖುಷಿ ಆಗುತ್ತೆ ನಿಜವಾಗ್ಲೂ. ಅಂತಂದರೆ ಅದೇ ಹೇಳಿದ್ನಲ್ಲ, ಕಡರಲ್ಲಿ ಎಲ್ಲೋ ಒಂದು ಕಡೆ ಇದ್ದವರು ಇವತ್ತು ದೇವ್ರ ದಯಿಂದ ಎಲ್ಲಿ ಬಂದು ಕೂತಿದ್ವಿ. ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಭಾಳ ಶ್ರದ್ಧೆಯಿಂದ ಸಿನಿಮಾಗಳನ್ನ ಜನರಿಗೆ ತಲುಪಿಸ್ತೀವಿ. ಅವರು ಅಷ್ಟೇ. ನಾನು ಸುಮಾರು ಕಡೆ ಹೇಳ್ತೀನಿ, ಇದನ್ನ ಎಲ್ಲ ರಾಜರೋಷಾಗಿ ಹೇಳ್ತೀನಿ, ಚೆನ್ನಾಗಿತ್ತಾ ಒಂದು 4 ಜನಕ್ಕೆ ಹೇಳಿ, ಚೆನ್ನಾಗಿಲ್ವಾ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ. ನಮ್ದೇನಂತಂದರೆ ಚೆನ್ನಾಗಿರೋದು ಬೆಳವಣಿಗೆ ಆಗಬೇಕು, ಪಸರಿಸ್ಬೇಕು ಅಂತ. ಕೆಟ್ಟದ್ದು ನಾವು ಯಾವತ್ತೂ ಯಾರೂ ನಾನು ಅಂತಲ್ಲ, ಅದು ನಮ್ಮ ಮನೆಯವ್ರದ್ದೇ ಆಗಿರಲಿ, ನಮ್ಮ ಫ್ಯಾಮಿಲಿದೇ ಆಗಿರಲಿ, ಫ್ರೆಂಡ್ಸ್ದೇ ಆಗಿರಲಿ, ಯಾರದೇ ಆಗಿರಲಿ, ಕೆಟ್ಟದ್ದನ್ನು ಯಾರೂ ಪಸರಿಸ್ಬಾರ್ದು. ಒಳ್ಳೇದನ್ನು ಪಸರಿಸಿ, ಒಳ್ಳೇದೇ ಆಗುತ್ತಲ್ವಾ. ನಾನು ಅದೇ ಹೇಳೋದು, ಕೆಟ್ಟದ್ದನ್ನು ನೀವು ಎಷ್ಟು ಪಸರಿಸಿ ಅದು ಕೆಟ್ಟದ್ದೇ ಆಗೋದು. ಒಳ್ಳೇದನ್ನು ಪಸರಿಸ್ರಿ, ಒಳ್ಳೇದನ್ನು ಬೆಳವಣಿಗೆ ಮಾಡೋಣ. ಚೆನ್ನಾಗಿದ್ರೇ ಹೇಳಿ, ಅದು ನಾನು ಮಾಡಿರಲಿ, ಇನ್ನೊಬ್ರು ಮಾಡಿರಲಿ, ಮತ್ತೊಬ್ರು ಮಾಡಿರಲಿ, ಅದೆಲ್ಲ ಮ್ಯಾಟ್ರ್ ಅಲ್ಲ. ಒಳ್ಳೇದು ಸಮಾಜಕ್ಕೆ ಒಳ್ಳೇದು ಗುರು ಅನ್ನೋದನ್ನ ದಯವಿಟ್ಟು ಎಲ್ಲರೂ ಆಗಲಿ. ನಾನು ಅದೇ ಇತ್ತೀಚೆಗೆ ಅದು ಸುಮಾರು ಓಡಾಡ್ತಿದ್ದೆ, ಅಂದರೆ ಯಾರೋ ಹೊಸಬ್ರು ಒಳ್ಳೆ ಸಿನಿಮಾ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡಲ್ಲ ಅಂತೇಳಿ. ನಿಜವಾಗ್ಲೂ ನಾವು ರಾಮರಾಮರ ಮಾಡಿರೋ ಟೈಮಲ್ಲಿ ಆ ಥರ ಸಪೋರ್ಟ್ ಸಿಗ್ದಂಗೆ ಇದ್ದಿದ್ರೆ ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂತಿರ್ಲಿಲ್ಲ. ಅದು ಸಿನಿಮಾಕ್ಕೆ, ಕಂಟೆಂಟಿಗೆ ಚೆನ್ನಾಗಿರೋದಕ್ಕೆ ಇರೋ ತಾಕತ್ತು. ಹಂಗಾಗಿ ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ದಯವಿಟ್ಟು ಆ ಥರದ್ದು ಒಳ್ಳೇದು ಬಂದಾಗ, ಒಳ್ಳೇದು ಅಂತ ಅನಿಸಿದ್ರೆ, ನಿಮ್ಮ ಕಿವಿಗೆ ಬಿದ್ದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಪ್ರೊಡ್ಯೂಸರ್ಸ್ ಆಗಲಿ, ಡೈರೆಕ್ಟರ್ ಆಗಲಿ, ಸ್ಟಾರ್ಗಳಾಗಲಿ. ಅದು ನನ್ನ ಕಳಕಳಿಯ ಪ್ರಾರ್ಥನೆ ಎಲ್ಲರಿಗೂ. ಚೆನ್ನಾಗಿದ್ದರೆ ಮಾತ್ರ, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬೇಡಿ, ನೋ ಪ್ರಾಬ್ಲಮ್. ಅಂದರೆ ಯಾಕೆಂದರೆ ಬೆಳವಣಿಗೆ ಇರ್ದಂಗಿದ್ರೆ, ಈಗ ಒಂದು ಮರ ಇದೆ ಅಂತಂದರೆ ಅದ್ರ ಕೆಳಗೆ ಬೀಜ ಬಿದ್ದು ಒಂದು ಚಿಗುರು ಹೊಡೆಯುತ್ತೆ. ಆ ಥರ ಚಿಗುರು ಹೊಡಿದಂಗಿದ್ರೆ ಈಗ ಆ ಮರ ಬಿದ್ದ ಮೇಲೆ ಮರನೇ ಇರಲ್ಲ. ಆ ಚಿಗುರು ಹೊಡೆದಿರೋದಕ್ಕೆ ಗೊಬ್ಬರನೋ ಇದೋ ನೀರೋ ಹಾಕಿ ಬೆಳೆಸಿದ್ರೆ ಆ ಮರ ಬಿದ್ದರೆ ಈ ಮರ ಎದ್ದಿರುತ್ತೆ, ಮತ್ತೆ ನೆರಳು ಕೊಡುತ್ತೆ, ಕಾಡಿರುತ್ತೆ. ಕಾಡಿರ್ಬೇಕು ಅಂದ್ರೆ ಅದು ಬೆಳವಣಿಗೆ, ಅದು ರೊಟ್ಟಿನ್ ಅಲ್ವಾ, ಒಂದು ಋತು ಥರ ಬೆಳೀತಾನೆ ಇರಬೇಕು, ಚಕ್ರ ಥರ. ಅದೇ ಇಲ್ಲ ಅಂತಂದರೆ ಬೆಳವಣಿಗೆ ಏನೇ ಇಲ್ಲ, ನೀವು ಸಪೋರ್ಟೇ ಮಾಡಲ್ಲ ಅಂತಂದರೆ ಹೊಸದು ಹೆಂಗೆ ಬರುತ್ತೆ, ಹೊಸಬ್ರು ಹೆಂಗೆ ಬರ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ ಅಲ್ವಾ. ಸುಮಾರು ಜನ ರೈಟ್ ಇದ್ದಾರೆ, ಎಷ್ಟು ಜನ ಗೊತ್ತಾ ನಂಗೆ ಭಾಳ ಖುಷಿ ಆಗ್ತಿದೆ. ಅಂದರೆ ವಿಭಿನ್ನವಾದ ಪ್ರಯತ್ನ ಮಾಡೋಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಆದರೆ ಏನಂತಂದರೆ ಅವ್ರಿಗೆ ಬೇಗ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಸಪೋರ್ಟ್ ಮಾಡಲ್ಲ. ಆಮೇಲೆ ಒಂದಂತೂ ಸತ್ಯ, ನಾವೇನು ಅಂತ ಗೊತ್ತಾಗೋ ತನಕ ಅವ್ರು ನಮಗೆ ಸಪೋರ್ಟ್ ಮಾಡಲ್ಲ. ಅವ್ರು ಸತ್ಯನೂ ಕೂಡ. ಈಗ ನಾವೇನು, ಈಗ ನಾನು ಒಬ್ಬ ಆಕ್ಟ್ರು, ನಾವು ರಾಮರಿಂದ ಪ್ರೂವ್ ಮಾಡ್ಕೊಂಡಿದ್ದಕ್ಕೆ ಒಂದು ನಾನು ಆಕ್ಟ್ರು ಗುರು ಅಂತ ಗೊತ್ತಾಯ್ತು. ಇಲ್ಲಾಂದ್ರೆ ನಾನು ಏನು ಅಂತ ಯಾರಿಗೆ ಗೊತ್ತು ಅಲ್ವಾ. ಆಮೇಲೆ ಕೆಲವು ಜನ ಹೇಳ್ತಾರೆ ನಮ್ಗೆ ಗುರ್ತೇ ಹಿಡಿಯಲ್ಲ ಅಂತ. ಗುರು ನೀನು ಏನು ಅಂತ ಗೊತ್ತಿಲ್ಲದಲ್ಲೇ ಜನ ಹೆಂಗೆ ಗುರ್ತಿಡಿತಾರೆ? ಈಗ ನೀನು ಆಕ್ಟ್ರಾ, ಡೈರೆಕ್ಟ್ರಾ, ಇಲ್ಲ ಟೆಕ್ನಿಷಿಯನ್ಸಾ, ಕ್ಯಾಮ್ರಾಮನ್ನ, ಮ್ಯೂಸಿಕ್ ಡೈರೆಕ್ಟರ್, ಏನೋ ಒಂದು ಬೇಕಲ್ವಾ. ಈಗ ನೀವು ಜರ್ನಲಿಸಮ್ ಅಂತ ಈಗ ಬಂದು ಕೂತ್ಕೊಂಡಿದ್ದಕ್ಕೆ ನೀವು ಜರ್ನಲಿಸಮ್ ಅಂತ ಈಗ ಗೊತ್ತಾಗ್ತಿದೆ. ಇಲ್ಲಾಂದ್ರೆ ನೀವು ಮೈಸೂರಲ್ಲಿ ಇರ್ತಿದ್ದೀರಿ, ನಾನು ಇಲ್ಲಿರ್ತಿದ್ದೆ, ಹೆಂಗೆ ಗೊತ್ತಾಗ್ತಿತ್ತು? ಫಸ್ಟು ಮೇನ್ ಪರ್ದೆಗೆ ಬರ್ಬೇಕಾದ್ರೆ ನಾವೇನು ಅಂತ ಪ್ರೂವ್ ಮಾಡ್ಕೊಂಡು ಬಂದ್ಬಿಟ್ರೆ ಅದು ತುಂಬ ಈಸಿ ಆಗುತ್ತೆ. ಹಂಗಾಗಿ ಒಳ್ಳೇದು ಬಂದಾಗ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಎಲ್ಲರಿಗೂ ಕಳಕಳೆಯ ಮನವಿ ನಂದು. ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಕಳೆದಿದ್ದಕ್ಕೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗಲಿ, ಆಯಿತಾ, ಚೆನ್ನಾಗಾಗಲಿ. ಇದೇ ಥರ ಒಳ್ಳೊಳ್ಳೆ ಇಂಟರ್ವ್ಯೂ ಮಾಡಿ ಎಲ್ಲ ಟೀಮ್ ಕಟ್ಕೊಂಡು ಕೆಲಸ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಧರ್ಮಣ್ಣ ಕಡೂರವರ ಸಾಧನೆಯ ಹಾದಿ. ಕಡೂರು ಅವರ ಜನ್ಮಭೂಮಿಯಾದರೆ ಬೆಂಗಳೂರು ಅವರ ಕರ್ಮಭೂಮಿ ಅಂತ ಕೂಡ ಅವರು ಹೇಳಿದ್ದಾರೆ. ಈಗ ಮುಂದೆ ಬರುವಂತಹ ನಟ ನಟಿಯರಿಗೆ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಕೂಡ ಧರ್ಮಣ್ಣನವರ ಮಾತಾಗಿರುವಂಥದ್ದು. ಇಂಥದ್ದೇ ಮತ್ತೊಬ್ಬ ಸಾಧಕನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲೋಸ್ ಮೀಡಿಯಾ.